ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢಪ್ಪನವರ ಪಾವನ ಪಾದಾರವಿಂದಗಳಲ್ಲಿ ಹಣೆವಣೆದು ತತ್ಸ್ವರೂಪರೆಯಾದ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಅಭಿವಂದಿಸಿ ಬ್ರಹ್ಮಲೀನ ಸದ್ಗುರು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿಯವರ ಶ್ರೀ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿಯವರ ಶ್ರೀ ಚರಣಗಳಲ್ಲಿ ಅಭಿವಂದಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವತ್ ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ಸಾಧು ನಿಶ್ಚಲದಾಸಜಿಯವರು ವಿಚಾರ ಸಾಗರದ ಈ 4ನೇ ತರಂಗದಲ್ಲಿ ಉತ್ತಮ ಅಧಿಕಾರಿ ಉಪದೇಶ ನಿರೂಪಣೆಯನ್ನು ಮಾಡುವ ಸಂದರ್ಭದಲ್ಲಿ ಶಿಷ್ಯ ಪ್ರಶ್ನೆ ಮಾಡಿದ್ದಾನೆ, ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೆ ಆಗುತ್ತದೆ? ಯಾರಿಗೆ ಆಗುತ್ತದೆ ಅಂದ್ರೆ ನಮಗಾಗುತ್ತದೆನೋ ನಮ್ಮಪ್ಪಗಾಗುತ್ತದೆ ಅಂತ ಹಿಂಗಲ್ಲ. ಯಾರಿಗೆ ಆಗುತ್ತದೆ ಅಂದರೆ ಏನದು? ಜೀವನ ಸ್ವರೂಪದಲ್ಲಿ ಎರಡದಾವ. ಕೇವಲ ಚಿದಾಭಾಸನಿಗೆ ಜೀವ ಅಂತ ಅನ್ನೋದಿಲ್ಲ, ಕೇವಲ ಕೂಟಸ್ಥ ಚೇತನಕ್ಕೆ ಜೀವ ಅಂತ ಅನ್ನೋದಿಲ್ಲ. ಈ ಎರಡರೊಳಗೆ ಏನು ಚಿದಾಭಾಸನಿಗೆ ಆಗ್ತದೋ ಏನು ಕೂಟಸ್ಥನಿಗೆ ಆಗ್ತದೋ? ಕೂಟಸ್ಥನಿಗೆ ಆಗ್ತದ ಅಂದ್ರೆ ಅವನ ನಿರ್ವಿಕಾರ ಅದಾನ, ಅವನಿಗೆ ವಿಕಾರ ಹೇಳಿದಂಗೆ ಆಗ್ತದೆ. ಇಲ್ಲಪ್ಪ ಚಿದಾಭಾಸನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಕತಿ ಅಂತ ಹೇಳಿದ್ರಿ ಅಂದರೆ ಚಿದಾಭಾಸ ಬ್ರಹ್ಮಕ್ಕಿಂತಲೂ ಭಿನ್ನ ಅಂತ ನೀವೇ ಹೇಳಿಕೊಂಡು ಬಂದೀರಿ. ಆದ್ದರಿಂದ ಚಿದಾಭಾಸನಿಗೆ ಆಗ್ತದನೋ ಏನು ಕೂಟಸ್ಥನಿಗೆ ಆಗ್ತದನೋ? ಜೀವ ಅನ್ನೋದ್ರಲ್ಲಿ ಎರಡದಾವ ಅನ್ನೋದ ಭಾಳ ಮಂದಿ ಗೊತ್ತಿಲ್ಲ. ಪೇಚ ಇಲ್ಲೇ ಅದ ಅಲ್ರಿ. ಜೀವ ಅಂದ್ರೆ ಎರಡು ಯಾಕ್ರಿ ಅಂತ ಕೇರ, ಒಂದು ವಾಚ್ಯ ಅರ್ಥ, ಒಂದು ಲಕ್ಷ್ಯ ಅರ್ಥ. ವ್ಯವಹಾರದಲ್ಲಿ ಮಾಡ್ತಕ್ಕಂಥವರೆಲ್ಲ ವಾಚ್ಯಾರ್ಥದಲ್ಲೇ ವ್ಯವಹಾರ ಮಾಡ್ತಾರೆ ಅಲ್ರಿ. ಲಕ್ಷ್ಯಾರ್ಥ ಒಂದು ಐತಿ ಅನ್ನೋದು ಸಾಮಾನ್ಯರಿಗೆ ಗೊತ್ತಿಲ್ಲ. ಅದನ್ನು ತಿಳಿಸಿಕೊಡುವ ಸಲುವಾಗಿ ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೆ ಆಗುತ್ತದೆ ಅಂತ ಕೇಳಿದರೆ ಅದಕ್ಕೆ ತಮ್ಮ ಚಿದಾಭಾಸನ 7 ಅವಸ್ಥೆಗಳದಾವೆ. ಆ 7 ಅವಸ್ಥೆಗಳು ನೀನು ಚೆನ್ನಾಗಿ ತಿಳ್ಕೊ, ಅದರೊಳಗನ ಬ್ರಹ್ಮಜ್ಞಾನವು ಅದು.
ಆವಾಗ ನಿನಗೆ ಅದರ ಅರ್ಥ ಚೆನ್ನಾಗಿ ತಿಳಿತದ. ಈಗ ಆಭಾಸನ 7 ಅವಸ್ಥೆಗಳು ನಾನು ಹೇಳುತ್ತೇನೆ, ಅವುಗಳನ್ನು ನೀನು ಕೇಳುವಂಥವನಾಗು. 177. ಇಕ ಅಜ್ಞಾನ ಆವರಣ ಸುಜಾನೌ ಭ್ರಾಂತಿ ದ್ವಿಧ ಪುಣೆ ಜ್ಞಾನ ಪಿಛಾನೌ ಶೋಕನಾಶ ಅತಿಹರ್ಷ ಅಪಾರ ಸಪ್ತ ಅವಸ್ಥಾ ಇಮ ನಿರ್ಧಾರ. ಅರ್ಥ ಸ್ಪಷ್ಟದ. ಒಂದು ಅಜ್ಞಾನ, 2ನೇದ್ದು ಆವರಣ, 3ನೇದ್ದು ವಿಕ್ಷೇಪ, 4ನೇದ್ದು ಪರೋಕ್ಷ ಜ್ಞಾನ, 5ನೇದ್ದು ಅಪರೋಕ್ಷ ಜ್ಞಾನ, 6ನೇದ್ದು ಶೋಕ ನಿವೃತ್ತಿ, 7ನೇದ್ದು ನಿರಂಕುಶ ತೃಪ್ತಿ. ತೃಪ್ತಿಯೊಳಗೆ 2 ಅದಾವ. ಒಂದು ಸಾಂಕುಶ ತೃಪ್ತಿ ಅದ, ಇನ್ನೊಂದು ನಿರಂಕುಶ ತೃಪ್ತಿ ಅದ. ಸಾಂಕುಶ ತೃಪ್ತಿ ಅಂದ್ರೇನು, ನಿರಂಕುಶ ತೃಪ್ತಿ ಅಂದ್ರೆ ಏನು? ಆನೆ, ಅರಸನ ಆನೆ, ರಾಜನ ಆನೆ ಭಾಳ ವ್ಯವಸ್ಥೆ ಇರ್ತೈತಿ. ರಾಜನ ಆನೆ ಅದಕ್ಕೆ ತಿನ್ನಿಸೋದೇನೋ ಉಣಿಸೋದೇನೋ ಅದ್ರ ಮೈ ಮ್ಯಾಗ ಬಟ್ಟೆ ಏನೋ ಬಹಳ ಸೌಕರ್ಯ ಇದ್ದರೂ ಕೂಡ ಅದಕ್ಕೊಂದು ಭಯ ಇರ್ತದ. ಏನು? ಯಾವಾಗ ಮಾವತ್ ನನ್ನ ತಲೆ ಮೇಲೆ ಅಂಕುಶವನ್ನು ಚುಚ್ಚುತ್ತಾನೋ ಅಂತ ಭಯ ಇರ್ತದೆ. ಜೀವನಿಗೂ ಹಂಗೆ ಭಯ ಇರ್ತದೆ. ಯಾವಾಗ ಯಮ ಬಂದು ನನ್ನ ತೊಗೊಂಡು ಹೋಗ್ತಾನೋ. ಹೌದಲ್ರಿ? ಮತ್ತೆ ಆ ಭಯ ಅಂತೂ ಬಿಡಂಗಿಲ್ಲ ಅವನಿಗೆ ಬ್ರಹ್ಮಜ್ಞಾನ ಆಗೋ ತನಕ. ಈ ಆನೆಗೆ ಅಂಕುಶದ ಭಯ ಇರ್ತದೆ. ಎಲ್ಲ ವ್ಯವಸ್ಥೆ ಅದ ಅಲ್ರಿ, ಎಲ್ಲ ವ್ಯವಸ್ಥೆ ಇದ್ದರೂ ಕೂಡ ಭಯ ಅದ. ಇದು ಸಾಂಕುಶ ತೃಪ್ತಿ. ತಿನ್ನಿಸ್ತಾರ, ತೃಪ್ತಿ ಆದಂಗೆ ಆಗ್ತದೆ ಅದಕ್ಕೆ. ಯಾವಾಗ ಅಂಕುಶ ಚುಚ್ಚುತ್ತಾನೋ ಅಂತ ಭಯ ಇರ್ತದೆ. ಹಾಗೆ ಇದು ಸಾಂಕುಶ ತೃಪ್ತಿ. ನಿರಂಕುಶ ತೃಪ್ತಿ ಅಂದರೆ ಯಾವ ಭಯವೂ ಇಲ್ಲ, ಅವನಿಗೆ ಯಾವ ಭಯಾನ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಬ್ರಹ್ಮಜ್ಞಾನವನ್ನು ಪಡೆದುಕೊಂಡ ಬಳಿಕನೇ ನಿರಂಕುಶ ತೃಪ್ತಿ ಬರ್ತದೆ. ದೊಡ್ಡ ದೊಡ್ಡ ಶ್ರೀಮಂತರನ್ನ ಕೇಳ್ರಿ, ಎಲ್ಲ ಆರಾಮದ ರೀ, ಮೈಯಾಗ ಸರಿ ಇಲ್ಲ, ಚುಚ್ಚಾಕತ್ತೈತಿ ನೋಡಿ, ಅಂಕುಶ ಗೊತ್ತಾಕೈತೆ ನಿಮಗೆಲ್ಲ. ನಮ್ದು ಸಕ್ರೆ ಫ್ಯಾಕ್ಟ್ರಿನ ಅದ ರೀ, ಸಕ್ರೆ ತಿನ್ನಬೇಡ ಅಂದಾರ. ಹೌದಲ್ರಿ? ಸಕ್ರೆ ಚೀಲ್ಕ ಡುಬ್ಬ ಹಚ್ಕೊಂಡು ಕೂತಾನ ಕರೆ ರೀ, ಜೋಳದ ನುಚ್ಚು ತಿನ್ನಾಕೈತ್ಯಾನ. ಈ ಸಾಂಕುಶ ತೃಪ್ತಿ ಅಂತಾರೆ ಇವಕ್ಕೆಲ್ಲ. ನಿರಂಕುಶ ತೃಪ್ತಿ ಯಾವ ಭಯವೂ ಇಲ್ಲ. ಅದಕ್ಕೋಸ್ಕರವಾಗಿ ಮೊದಲೇದು 1, 2 ಅಜ್ಞಾನ ಮತ್ತು ಆವರಣ ಸ್ವರೂಪ ವರ್ಣನೆ. नहीं जानो मैं ब्रह्म को याको कहत अज्ञान, ब्रह्म है न नहीं भान है यह आवरण सुजान. नहीं जानो मैं ब्रह्म को ಯಾಕೋ ಕಹತ ಅಜ್ಞಾನ, ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಅಲ್ರಿ. ನಾನು ಬ್ರಹ್ಮವನ್ನು ತಿಳಿದಿಲ್ಲ ಎಂಬುದಾಗಿ ಯಾವ ಪುರುಷನು ಹೇಳುತ್ತಾನೆಯೋ ಆ ವ್ಯವಹಾರಕ್ಕೆ ಕಾರಣವಾದದ್ದು ಅಜ್ಞಾನ. ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಅನ್ನುವ ವ್ಯವಹಾರಕ್ಕೆ ಕೋಟಿಗಟ್ಟಲೆ ಡೊನೇಷನ್ ಕೊಟ್ಟು ಕೇಶನ್ ಕಲ್ಕೊಂಡು ಬರ್ತಾರಲ್ಲ. MBBS ಆಕತಿ, ವಕೀಲ ಆಕಾರ, ಆದರೂ ಕೂಡ ನೀ ಬ್ರಹ್ಮವನ್ನು ತಿಳ್ಕೊಂಡದೇನಂದ್ರೆ ಇಲ್ಲ ಅಂತ. ಆದ್ದರಿಂದ ಬ್ರಹ್ಮವನ್ನು ತಿಳಿದಿರುವುದಿಲ್ಲ.
ಇದು ಏನು ಮಾಡ್ಯದ ಅಂತ ಕೇಳಿದ್ರೆ ಆವರಣ ಅಜ್ಞಾನ ಅಂತ ಕರೀತಾರೆ. ಈ ಅಜ್ಞಾನ ಬ್ರಹ್ಮವು ಇರುವುದೇ ಇಲ್ಲ ಮತ್ತು ತೋರುವುದೇ ಇಲ್ಲ. ಈ ರೀತಿಯಾಗಿ ವ್ಯವಹಾರಕ್ಕೆ ಆವರಣ ಕಾರಣವಾಗಿರುತ್ತದೆ. ಬ್ರಹ್ಮ ಇಲ್ಲ ಮತ್ತು ತೋರುವುದಿಲ್ಲ, ಎರಡು ಆವರಣಗಳು. ಮೊನ್ನೆ ಚಿಂತನೆ ಮಾಡಿದ್ದೀವಿ, ಆವರಣ ಬ್ರಹ್ಮಕ್ಕದನೋ ಆವರಣ ಬುದ್ಧಿಗದನೋ? ಬ್ರಹ್ಮಕ್ಕೆ ಆವರಣ ಐತಂದ್ರೆ ಬ್ರಹ್ಮ ಹೆಂಗೈತಿ? ಸ್ವಯಂ ಪ್ರಕಾಶದ. ಸೂರ್ಯನಲ್ಲಿ ಕತ್ತಲೆಯು ಇರುತ್ತದೆ ಅಂತಂದ್ರೆ ಎಷ್ಟು ಅಪಹಾಸ್ಯ ಆಗ್ತದನೋ, ಬ್ರಹ್ಮವನ್ನು ಆವರಣ ಮಾಡಿಲ್ಲ. ಈಗ ಇದನ್ನು ಆವರಣ ಮಾಡಬೇಕಾಗಿತ್ತ, ಇದಕ್ಕಿಂತ ದ್ವಾಡದು ಬೇಕಾಕೈತಿ ವಸ್ತು, ಹೌದಲ್ರಿ? ಬ್ರಹ್ಮವನ್ನು ಆವರಣ ಮಾಡಕ್ಕೆ ಬ್ರಹ್ಮಕ್ಕಿಂತಲೂ ದ್ವಾಡಬೇಕಲ್ರಿ. ಮತ್ತು ಆವರಣ ಬ್ರಹ್ಮಕ್ಕಿಂತಲೂ ಯಾವ್ದಾರು ದ್ವಾಡತನ? ಬ್ರಹ್ಮಕ್ಕಿಂತ ಯಾವ್ದು ದ್ವಾಡದಿಲ್ಲ. ತಿಳಿಯಬೇಕೆನ್ನುವವನ ಬುದ್ಧಿಗೆ ತಿಳಿಯಬೇಕನ್ನೋ ತಿಳಿಬಿಡೋದಲ್ಲ ನೋಡ್ರಿ. ಇದಕ್ಕೇನಂತಾರೆ? ಆವರಣ. ಅವು ಎರಡು ಪ್ರಕಾರ ಅದಾವೆ ಅಂತ ನಾವು. ಬ್ರಹ್ಮವು ಇರುವುದೇ ಇಲ್ಲ ಮತ್ತು ತೋರುವುದೇ ಇಲ್ಲ. ಬ್ರಹ್ಮ ಇಲ್ಲ, ತೋರುವುದಿಲ್ಲ. ಇಲ್ಲಂತ ಯಾಕಂತಿಪ್ಪ? ಇದ್ರೆ ತೋರ್ಬೇಕಾಗಿತ್ತಲ್ರಿ. ಅಲ್ಲ, ಇವೆಲ್ಲ ಪ್ರಪಂಚದ ಪದಾರ್ಥಗಳು ಅದಾವ, ಇವು ತೋರ್ತಾವೆ. ಇದರಂಗ ತೋರ್ಬೇಕಾಗಿತ್ತಲ್ಲ. ಬ್ರಹ್ಮಚಾರ ಇತ್ತು ಅಂದ್ರೆ ತೋರ್ಬೇಕಾಗಿತ್ತಲ್ಲ ಅಂತ ವಿಚಾರ ಮಾಡ್ತಾವ. ಯಾವ ಕಣ್ಣಿಂದ ಅನಾತ್ಮಗಳನ್ನು ತಿಳಿಯಾಕತ್ತೇನೋ ಅದೇ ಕಣ್ಣಿಂದ ಆತ್ಮ ತಿಳಿಬೇಕತ್ತಾನಿವ. ಅರ್ಥ ಆಗತ್ತೇನು? ಇಲ್ಲ. ಅನಾತ್ಮಗಳನ್ನು ಯಾವ ಆತಾನಿಲ್ಲೋ, ಎಲ್ಲ ಪ್ರಪಂಚ ಐತಿ, ತೋರ್ತೈತಿ. ಬ್ರಹ್ಮ ಇದ್ರೆ ತೋರ್ಬೇಕಾಗಿತ್ತಲ್ಲ ಅಂತ ಅಲ್ಲ. ಅವು ಕಣ್ಣಿಗೆ ವಿಷಯ ಆಗತಕ್ಕಂಥದ್ದು ಅಲ್ಲ. ಅದಕ್ಕೋಸ್ಕರವಾಗಿ ಆವರಣ ಅಂದ್ರೆ ಬ್ರಹ್ಮ ಇಲ್ಲ, ತೋರುವುದಿಲ್ಲ. ಈ ರೀತಿಯಾಗಿ ವ್ಯವಹಾರಕ್ಕೆ ಕಾರಣವಾಗಿರುವುದು. ಬ್ರಹ್ಮ ಇರುವುದೇ ಇಲ್ಲ ಮತ್ತು ತೋರುವುದೇ ಇಲ್ಲ. ಇದಕ್ಕೆ ಕಾರಣ ಯಾವುದು? ಆವರಣ. ಬ್ರಹ್ಮವು ಇರುವುದೇ ಇಲ್ಲ, ತೋರುವುದೇ ಇಲ್ಲ. ಈ ರೀತಿಯಾಗಿ ವ್ಯವಹಾರಕ್ಕೆ ಕಾರಣ ಆವರಣ. ಆವರಣದಿಂದ ಈ ರೀತಿಯಾಗಿ ವ್ಯವಹಾರಕ್ಕೆ ಕಾರಣವೇನೆಂದರೆ ಅಜ್ಞಾನದ ಶಕ್ತಿಯು ಎರಡು ಪ್ರಕಾರವಾಗಿರುತ್ತದೆ. ಅಜ್ಞಾನದ ಶಕ್ತಿ ಅದ ಇದು. ಆವರಣ ಅಸತ್ವಪಾದಕ ಆವರಣ, ಅಭಾನಾಪಾದಕ ಆವರಣ. ಇವು ಅಜ್ಞಾನದ ಶಕ್ತಿ. ಮಾಲಕ ಕೋಣೆಯೊಳಗೆ ಕೊಡ ಇಟ್ಟಿದ್ದ. ಮನುಷ್ಯಾಗ ಹೇಳ್ದ, ಒಳಗೆ ಕೊಡ ಅದ, ಹೋಗಿ ತೊಗೊಂಡು ಬಾ, ನೀರು ತೊಗೊಂಡು ಬಾ. ಒಳಗೆ ಹೋದ, ಕತ್ಲೆ ಇತ್ತು. ಕತ್ಲಿತ್ತು, ಕೊಡ ಇಲ್ರಿ ಅಂದ. ಯಾಕೋ ನಾನ ಇಟ್ಟು ಬಂದನೀಗ, ಇವತ್ತು ಯಾಕತಿ? ಇದ್ರ ಕಾಣಿಸ್ಬೇಕಾಗಿತ್ರಿ ಅಂತ ನಾವು. ಇದ್ರ ಕಾಣಿಸ್ಬೇಕಾಗಿತ್ತು. ಈ ಇಲ್ಲ, ತೋರುವುದಿಲ್ಲ ಎನ್ನುವ ಇರುವಂಥ ಕೊಡಕ್ಕೆ ಇಲ್ಲ, ತೋರುವುದಿಲ್ಲ ಅಂತ ಮಾಡಿದ್ದು ಯಾವುದು? ಕೋಣೆಯೊಳಗಿನ ಕತ್ತಲೆ. ಈ ಕೋಣೆಯೊಳಗೊಂದು ದೊಡ್ಡ ಕತ್ತಲೆ ಅದು. ಆ ಕತ್ತಲೆ ಏನು ಮಾಡಕತ್ತೈತಿ? ದೇವರಿದ್ರೆ ಕಾಣಬೇಕಾಗಿತ್ತು, ಇಲ್ಲ, ಅದಕ್ಕೆ ತೋರುವುದಿಲ್ಲ. ಈ ಬ್ರಹ್ಮವು ಇರುವುದೇ ಇಲ್ಲ ಮತ್ತು ತೋರುವುದಿಲ್ಲ. ಈ ರೀತಿಯಾಗಿ ವ್ಯವಹಾರಕ್ಕೆ ಆವರಣವು ಕಾರಣವಾಗಿತ್ತು. ಆವರಣದಿಂದ ಈ ರೀತಿಯಾಗಿ ವ್ಯವಹಾರಕ್ಕೆ ಕಾರಣವೇನೆಂದರೆ ಅಜ್ಞಾನದ ಶಕ್ತಿಯು ಎರಡು ಪ್ರಕಾರವಾಗಿರುತ್ತದೆ. ಅಜ್ಞಾನದ ಶಕ್ತಿ ಎರಡು ಪ್ರಕಾರದ. ಅಸತ್ವಪಾದಕ ಆವರಣವೆಂತಲೂ ಅಭಾನಾಪಾದಕ ಆವರಣವೆಂತಲೂ. ಅಲ್ರಿ, ಒಂದು ಅಸತ್ ಆಪಾತ. ಅಸತ್
ಅಂದರೆ ಇಲ್ಲದಿರುವಿಕೆಯನ್ನು ಆಪಾದಕ ಸಂಪಾದನೆ ಮಾಡುವುದು. ಅಸತ್ ಅಂದರೆ ಇಲ್ಲದಿರುವಿಕೆ, ಅಸತ್ ಸಂಪಾದಕ ಅಂದ್ರೆ ಏನು ಮಾಡೋದು? ಇಲ್ಲ ಅನ್ನೋದನ್ನು ಸಂಪಾದನೆ ಮಾಡ್ತದೆ. ಇಲ್ಲ ಅನ್ನೋದನ್ನು ಇದ್ದ ವಸ್ತುವಿನಲ್ಲಿ ಇಲ್ಲ ಅನ್ನಿಸ್ಬೇಕು. ಮತ್ತು ಇಲ್ಲದ್ರಲ್ಲಿ ಇಲ್ಲ ಅಂತಂದ್ರೆ ಆವರಣ ಅಲ್ಲದು. ಬಂಜಿ ಮಗ ಇಲ್ಲ ಅಂದ್ರೆ ಆವರಣ ಅದು ಇಲ್ಲವೇ ಇಲ್ಲ. ಇದ್ದಿರಬೇಕು, ಇಲ್ಲಂತ ಅನಿಸಿರಬೇಕು. ಇದಕ್ಕೇನಂತಾರೆ? ಆವರಣ ಅಂತ ಕರೀತಾರೆ ಬ್ರಹ್ಮ. ಇನ್ನು ಆವರಣದಿಂದ ಈ ರೀತಿ ವ್ಯವಹಾರಕ್ಕೆ ಕಾರಣವೇನೆಂದರೆ ಜ್ಞಾನದ ಎರಡು ಶಕ್ತಿಗಳು ಪ್ರಕಾರವೂ ಇರುತ್ತವೆ. ಅಸತ್ವ ಪಾದಕವೆಂತಲೂ ಅಭಾನ ಪಾದಕವೆಂತಲೂ ಎರಡಕ್ಕೂ ಆವರಣಗಳೆಂದು ಹೇಳುತ್ತಾರೆ. ಇವೆರಡಕ್ಕೂ ಆವರಣ ಅಂತ ಕರೀತಾರೆ. ವಸ್ತು ಇರುವುದಿಲ್ಲ ಎಂಬಿ ಜ್ಞಾನವನ್ನುಂಟು ಮಾಡುವ ಯಾವ ಶಕ್ತಿ ಇರುವುದೋ ಅದು ಅಸತ್ವ ಪಾದಕವೆಂದು ಹೇಳಲ್ಪಡುತ್ತದೆ. ಇರಬೇಕದು ವಸ್ತು, ಇದ್ದ ವಸ್ತುವಿನಲ್ಲಿ ಇಲ್ಲ ಅಂತ ಅನಿಸಿರಬೇಕು. ಅದಕ್ಕೆಂತಾರೆ ಅಸತ್ತ ಅದಲ್ಲ ಇಲ್ಲದಿರುವಿಕೆಯನ್ನು ಸಂಪಾದನೆ ಮಾಡೋದು ಅಸತ್ವಾಪಾದಕ ಆವರಣ. ವಸ್ತು ತೋರುವುದಿಲ್ಲ ಎಂಬ ಜ್ಞಾನವನ್ನು ಉಂಟು ಮಾಡುವ ಯಾವ ಅಜ್ಞಾನದ ಶಕ್ತಿ ಇರುವುದೋ ಅದು ಅಭಾನಾಪಾದಕವೆಂದು ಹೇಳುತ್ತಾರೆ. ಭಾನ ಅಂದ್ರೆ ತೋರುವಿಕೆ, ಅಭಾನ ಅಂದ್ರೆ ತೋರದಿರುವಿಕೆ. ಆ ತೋರದಿರುವಿಕೆಯನ್ನು ಸಂಪಾದನೆ ಮಾಡೋದು ಯಾವುದೋ ಅದಕ್ಕೆ ಅಭಾನಾಪಾದಕ ಅಂತ ಕರೀತಾರೆ. ಈ ರೀತಿಯಿಂದ ಬ್ರಹ್ಮವು ಇರುವುದಿಲ್ಲ ಎಂದುಂಟಾದ ವ್ಯವಹಾರಕ್ಕೆ ಅಜ್ಞಾನವು ಅಸತ್ವಾಪಾದಕ ಶಕ್ತಿಯು ಕಾರಣವಾಗಿರುತ್ತದೆ. ಬ್ರಹ್ಮ ಇಲ್ಲ ಅಂತ ಹೇಳೋಕ್ಕೆ ಕಾರಣ ಯಾವುದ್ರಿ? ಅಸತ್ವಾಪಾದಕ ಆವರಣ. ಬ್ರಹ್ಮವು ತೋರುವುದಿಲ್ಲ ಎಂಬ ವ್ಯವಹಾರಕ್ಕೆ ಅಜ್ಞಾನದ ಅಭಾನಾಪಾದಕ ಶಕ್ತಿಯು ಕಾರಣವಾಗುತ್ತದೆ. ಇವೆರಡರ ಹೆಸರು ಆವರಣ. ಎರಡು ಕೂಡಿಸಿ ಒಂದ್ರಾಗ ಆವರಣ ಅಂತ ಕರೆದು. ಇನ್ನೊಂದು ಪ್ರಾಂತಿ ವರ್ಣನ, ಜನ್ಮ ಮರಣ ಗಮನಾಗಮನ, ಪುಣ್ಯ ಪಾಪ ಸುಖ ಖೇದ್, ನಿಜ ಸ್ವರೂಪ ಭಾನ ಹೊಯ್ ಭ್ರಾಂತಿ ಬಖಾನಿ ವೇದ. ಜನ್ಮ ನಾನೇ ಹುಟ್ಟುತ್ತೇನೆ, ನಾನೇ ಸಾಯುತ್ತೇನೆ, ಜನ್ಮ ಮರಣ ಗಮನಾಗಮನ ಪುಣ್ಯ ಪಾಪ ಸುಖ ದುಃಖೇದ ನಿಜ ಸ್ವರೂಪವೇ ನಮ್ಮ ನಿಜ ಸ್ವರೂಪದಲ್ಲಿ ಭಾನ ಆಗ್ತಾ ಇದೆ. ಜನ್ಮವೇ ಮೊದಲುಗೊಂಡು ಯಾವ ಸಂಸಾರವಿರುವುದೋ ಅದು ಯಾವ ನಿಜ ಸ್ವರೂಪ ಅಂದರೆ ಕೂಟಸ್ಥನಲ್ಲಿ ಪ್ರತೀತಿಯಾಗುತ್ತದೆ. ಅದು ವೇದದಲ್ಲಿ ಭ್ರಾಂತಿ ಎಂದು ಹೇಳಲ್ಪಡುತ್ತದೆ. ಅದಕ್ಕೆ ಶೋಕವೆಂತಲೂ ಕೂಡ ಅನ್ನುತ್ತಾರೆ. ವಿಕ್ಷೇಪ ಅಂತಾರೆ, ಶೋಕ ಅಂತಾರೆ, ಭ್ರಾಂತಿ ಅಂತಾರೆ. ಈ ರೀತಿಯಾಗಿ ಜನ್ಮವೇ ಮೊದಲುಗೊಂಡು ಯಾವ ಸಂಸಾರವಿದೆಯೋ, ಜನ್ಮ ಅಂದ್ರೆ ಸಂಸಾರ ಪ್ರಾರಂಭ ಆಯ್ತು, ಹೌದಲ್ರಿ? ಮರಣಕ್ಕೆ ಸಂಸಾರ ಮುಗಿತನ್ರಿ, ಜನಕ್ಕೆ ಪ್ರಾರಂಭ ಆಯ್ತು ಬಿಡ್ರಿ, ಮರಣಕ್ಕೆ ಮುಗಿತಾನ? ನಿಮ್ಮನ್ನ ಕೇಳಾಕತ್ತೇನೆ. ಸಾತ್ರಲ್ಲಿ ಮುಗಿತಾನು, ಮತ್ತೆ ಹುಟ್ಟು ಬರ್ತಾನ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶೈರಂ ಯ ಸಂಸಾರೆ ಕಲದುಸ್ತಾರೆ. ಸಮ್ಯಕ್ ಸರತೀತಿ ಸಂಸಾರ, ಸರದಾಡೋದಕ್ಕೆ ಸಂಸಾರ ಅಂತಾರೆ, ಹೌದಲ್ರಿ? ಆ ಪರಮಾತ್ಮನಿಂದ ಮಾಯಿಗೆ ಸರದ, ಮಾಯದಿಂದ ಆಕಾಶಕ್ಕೆ ಸರದ, ಆಕಾಶದಿಂದ ವಾಯು ಸರದ, ವಾಯುವಿನಿಂದ ತೇಜಕ್ಕೆ ಸರದ, ತೇಜದಿಂದ ಜಲಕ್ಕೆ ಸರದ, ಜಲದಿಂದ ಪೃಥ್ವಿಗೆ ಸರದ, ಪೃಥ್ವಿಯಿಂದ ಭೂಮಿಗೆ ಆಹಾರ ಧಾನ್ಯಕ್ಕೆ ಸರದ, ಧಾನ್ಯದಿಂದ ತಂದೆ, ತಂದಿಂದ ತಾಯಿ, ತಾಯಿಯಿಂದ ಭೂಮಿಗೆ ಸರದ್ ನೋಡು. ಇಲ್ಲರ ಸುಮ್ಕೂತಾನ. ಬಾಲ್ಯದಿಂದ ಯೌವನಕ್ಕೆ ಸರದ, ಯೌವನದಿಂದ ಮುಪ್ಪಿಗೆ ಸರದ, ಮುಪ್ಪಿನಿಂದ ಮರಣ ಸರದ, ಮತ್ತೆ ಸರಿ ಮುಗಿತೈತಿ ತಿಳ್ಕೊಂಡು ಮತ್ತೆ ಹುಟ್ಟು ಬರ್ತಾನೆ. ಈ ಸರದಾಡೋದು ಏನೈತೆ ನೋಡ್ರಿ, ಇದಕ್ಕೆ ಸಂಸಾರ ಅಂತ ಕರೀತಾರೆ. ಗಟ್ಟಿಯಾಗಿ ನಿಂದ್ರದಿಲ್ಲ.
ನಾವು ಅದನ್ನು ಗಟ್ಟಂಗೆ ಹಿಡಿದು ನಿಲ್ಲಿಸ್ಬೇಕಂತ ಭಾಳ ಪ್ರಯತ್ನ ಮಾಡಕತ್ಯಾವ, ಆಗುವುದೇ ಇಲ್ಲ ತಮ್ಮ. ಆದ್ದರಿಂದ ಸಂಸಾರವೇ ಅದು ಯಾವ ನಿಜ ಸ್ವರೂಪ ಅಂದರೆ ಕೂಟಸ್ಥನೇ ಪ್ರತೀತಿಯಾಗುತ್ತದೆ. ಅದು ವೇದದಲ್ಲಿ ಭ್ರಾಂತಿ ಎಂದು ಹೇಳಲ್ಪಡುತ್ತದೆ. ಅದಕ್ಕೆ ಶೋಕವೆಂತಲೂ ಕೂಡ ಹೇಳುತ್ತಾರೆ. ಕೂಟಸ್ಥನಲ್ಲಿ ಏನು ಭ್ರಾಂತಿಯಿಂದ, ಭ್ರಾಂತಿಯೊಳಗೆ ಎಷ್ಟು ಪ್ರಕಾರ ಭ್ರಾಂತಿ ಅಧ್ಯಾಸ, ಭ್ರಾಂತಿ ಅಧ್ಯಾಸ. ಅಧ್ಯಾಸ ಎಷ್ಟು ಪ್ರಕಾರ ಅದ? ಕೇವಲ ಸಂಬಂಧ ಅಧ್ಯಾಸ, ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ, ಕೇವಲ ಧರ್ಮಾಧ್ಯಾಸ, ಧರ್ಮ ಸಹಿತ ಧರ್ಮಿ ಅಧ್ಯಾಸ, ಅನ್ಯೋನ್ಯ ಅಧ್ಯಾಸ, ಅನ್ಯತರ ಅಧ್ಯಾಸ. ಅಧ್ಯಾಸ ಭ್ರಾಂತಿ ಬೇರೆ ಬೇರೆ ತಿಳ್ಕೊಂಡ್ರಿ ಎಲ್ಲರೇ. ಅವು ಚಂದ್ರದಾಗ ಅಧ್ಯಾಸ ಹೇಳ್ರಿ, ಇಲ್ಲಿ ಭ್ರಾಂತಿ ಹೇಳಕತ್ಯಾರ್ರಿ. ಹಿಂಗಲ್ಲ ಅದು. ಅಧ್ಯಾಸ ಅಂದ್ರೆ ಅದ, ಭ್ರಾಂತಿ ಅಂದರು ಅದೇ ಅದ. ಆದ್ದರಿಂದ ಇಲ್ಲಿ ದೇಹ ಪ್ರಾಣ ಇಂದ್ರಿಯ ಅಂತಃಕರಣ ಟಿಪ್ಪಣಿ. ದೇಹ ಪ್ರಾಣ ಮತ್ತು ಇಂದ್ರಿಯ ಅಂತಃಕರಣ ಸಹಿತವಾದ ಯಾವ ಚಿದಾಭಾಸನು ಮತ್ತು ಅವುಗಳ ಜ್ಞಾನವೇ ಮೊದಲಾದವುಗಳ ಸಂಬಂಧ ವಿಶಿಷ್ಟ ಕೇವಲ ಧರ್ಮರೂಪ ಯಾವ ಸಂಬಂಧಿಗಳಿರುವು. ಧರ್ಮಾಧ್ಯಾಸ ಧರ್ಮೀ ಅಧ್ಯಾಸ ಅದಲ್ರಿ. ಧರ್ಮದ ಅಧ್ಯಾಸ ಇದು ಯಾವುದು? ದೇಹ ಪ್ರಾಣ ಇಂದ್ರಿಯ ಏನಂತ ಅಂತ್ಕ್ಯಾರ? ಧರ್ಮರೂಪವಾದ ಯಾವ ಸಂಬಂಧಿ. ಇವೆಲ್ಲ ಸಂಬಂಧಿಗಳು ಯಾವ? ಜನ್ಮ, ದೇಹ ಪ್ರಾಣ ಇಂದ್ರಿಯ, ಈ ಸಂಬಂಧಿ ಸಹಿತವಾದ ಸಂಬಂಧಕ್ಕೆ ಕೆಳಗದಾರ. ಯಾವುದು? ಸಂಬಂಧ ವಿಶಿಷ್ಟ. ವಿಶಿಷ್ಟ ಅಂದ್ರೆ ಸಂಬಂಧ ಸಂಬಂಧಿ ಎರಡೂ ಕೂಡಿದ್ದಕ್ಕೆ ವಿಶಿಷ್ಟ ಅಂತಾರೆ. ಸಂಬಂಧ ವಿಶಿಷ್ಟ ಧರ್ಮಿ. ಏನು ಸಂಬಂಧ? ದೇಹದೊಡನೆ ಸಂಬಂಧ ಮಾಡ್ಕೊಂಡಾನ, ಇಂದ್ರಿಯಗಳೊಡನೆ ಸಂಬಂಧ ಮಾಡ್ಕೊಂಡಾನ. ದೇಹದೊಡನೆ ಹೆಂಗೆ ಸಂಬಂಧ ಮಾಡ್ಕೊಂಡ ಹೇಳ್ರಿ ನೋಡೋಣ. ದೇಹದೊಡನೆ ಹೆಂಗೆ ಸಂಬಂಧ ಮಾಡ್ಕೊಂಡ? ನಾನು ಹುಟ್ಟುತ್ತೇನೆ, ದೇಹ ಹುಟ್ಟಿದ್ರ ಹುಟ್ಟಿದೆ ಹೌದಲ್ರಿ. ದೇಹ ಪ್ರಾಣ ನಾನು, ನನಗೆ ಹಸಿವೆಯಾಗಿದೆ. ಯಾರಿಗೆ ಹಸಿವೆಯಾಗ್ಯದ? ಪ್ರಾಣಕ್ಕಾಗ್ಯದ ಇಲ್ಲ. ಇಲ್ಲೇನಂತಾನ? ನನಗೆ ಹಸಿವೆಯಾಗಿದೆ. ಇಂದ್ರಿಯಗಳು ಅಲ್ಲ, ನಾ ಸ್ವತಃ ಕಣ್ಣಿಂದ ನೋಡೇನ್ರಿ, ನನ್ನ ಕಣ್ಣಿಂದ ನೋಡೇನಿ ಅಂತಾನಲ್ಲ. ಈ ಇಂದ್ರಿಯಗಳು ಅಂತಃಕರಣ, ಕರ್ತೃತ್ವ ಭೋಕ್ತೃತ್ವ ಮೊದಲಾದವುಗಳಿಂದ ಕೂಡಿದ ಅಂತಃಕರಣ ಸಹಿತವಾದ ಯಾವ ಚಿದಾಭಾಸ. ಇವೆಲ್ಲ ಎಲ್ಲಿದಾವ? ಚಿದಾಭಾಸನಲ್ಲಿ ಅದಾವ, ಆತ್ಮನಲ್ಲಿ ತೋರಾಕತ್ಯಾವ. ಅದಾವೆಲ್ಲೇ? ಚಿದಾಭಾಸನಲ್ಲಿ ಅದಾವ, ತೋರಾಕತ್ಯಾವೆಲ್ಲೇ. ಮತ್ತು ಅವುಗಳ ಜನ್ಮವೇ ಮೊದಲಾದಗಳ ಸಂಬಂಧ, ಆ ಸಂಬಂಧ ಚಿದಾಭಾಸನಲ್ಲಿ ಅವ. ಇವತ್ತರದೆಲ್ಲ ಅದು ಆತ್ಮನಲ್ಲಿ ತೋರಾಕತ್ಯದ. ಇದಕ್ಕೆಂತ ಕೇವಲ ಧರ್ಮರೂಪವಾದ ಯಾವ ಸಂಬಂಧಗಳಿರಬಹು ಅಥವಾ ಸಂಬಂಧ ವಿಶಿಷ್ಟ ಧರ್ಮಿ, ಸಂಬಂಧ ವಿಶಿಷ್ಟ ಧರ್ಮಿ ಸಹಿತ ಧರ್ಮರೂಪವಾದ ಯಾವ ಸಂಬಂಧಿಯು, ಆ ಸಂಬಂಧಿ ಆತ್ಮಲ್ಲಿ ತನ್ನ ವಿಷಯ ಸಹಿತವಾಗಿ ಪ್ರತೀತಿ ಮತ್ತು ಆತ್ಮನ ತಾದಾತ್ಮ ಸಂಬಂಧವೇನಿರುವುದು ಅಥವಾ ಸತ್ಯತ್ವವೇ ಮೊದಲಾದ ಧರ್ಮಗಳ ಸಂಬಂಧವು ಅನಾತ್ಮದಲ್ಲಿ ತೋರುತ್ತದೆ. ಸತ್ಯತ್ವ ಎಲ್ಲೈತಿ? ಆತ್ಮನಲ್ಲೈತಿವೋ ಅನಾತ್ಮದಲ್ಲೈತಿವೋ? ಸತ್ಯತ್ವ ಸತ್ಯತ್ವ ಆತ್ಮನಲ್ಲೈತಿ. ಅದೆಲ್ಲಿ ತೋರಾಕತ್ತೈತಿ? ಅನಾತ್ಮ. ಘಟ ಐತಿ ಅಂತೀವಿ. ಘಟ ಆಯ್ತು, ಮಣ್ಣು ಆಯ್ತು, ಮಣ್ಣು ಐತಿ. ಅಲ್ಲಿ ಹಾಗೆ ಇಲ್ಲಿ ಏನಂತಾರೆ? ಆತ್ಮಲ್ಲಿ ತನ್ನ ವಿಷಯ ಸಹಿತವಾಗಿ ಪ್ರತೀತಿ ಮತ್ತು ಆತ್ಮನ ತಾದಾತ್ಮ ಸಂಬಂಧ ಅಥವಾ ಅಸ್ತಿತ್ವವೇ ಮೊದಲಾದ ಧರ್ಮಗಳ ಸಂಬಂಧವು ಅನಾತ್ಮದಲ್ಲಿ ತನ್ನ ವಿಷಯ
ಸಹಿತವಾಗಿ ತೋರುವ ಯಾವ ಜ್ಞಾನವಿರುವುದೋ ಅದು ಅಧ್ಯಾಸವೆಂದು ಹೇಳಲ್ಪಡುತ್ತದೆ. ಇದಕ್ಕೆ ಭ್ರಾಂತಿ ಎಂದಲೂ ಕೂಡ, ವಿಕ್ಷೇಪ ಎಂದಲೂ ಕೂಡ, ಶೋಕವೆಂದಲೂ ಕೂಡ ಅಲ್ರಿ. ಭ್ರಾಂತಿ, ವಿಕ್ಷೇಪ, ಶೋಕ ಇವು ಪರ್ಯಾಯ ಶಬ್ದಗಳು. ಒಂದೇ ಅರ್ಥವನ್ನು ಬೋಧ ಮಾಡ್ತಕ್ಕಂಥ ಬೇರೆ ಬೇರೆ ಪದಗಳಿಗೆ ಪರ್ಯಾಯ ಶಬ್ದ ಅಂತ ಕರೀತಾರೆ. ಇನ್ನು ಮ್ಯಾಲ ಬರ್ರಿ ಏನಾಯ್ತು? ನಹಿ ಬ್ರಹ್ಮಯ ಅಂಶಕೋ ಕರೆ ಪರೋಕ್ಷ ವಿನಾಶ ಸಕಲ ಅವಿದ್ಯಾ ಜಾಲಕೋ ಧೂಜೋ ನಶೈ ಪ್ರಕಾಶ. ಇಲ್ಲಿ ಏನು ಹೇಳೋರದಾರ ಅಂತ ಕೇಳಿದರೆ, ಬ್ರಹ್ಮವು ಇರುವುದಿಲ್ಲ ಎಂಬ ಆವರಣದ ಅಂಶವನ್ನು ಬ್ರಹ್ಮವು ಇರುತ್ತದೆ ಎಂಬ ಪರೋಕ್ಷ ಜ್ಞಾನವು ನಾಶ ಮಾಡುತ್ತದೆ. ಬ್ರಹ್ಮ ಇಲ್ಲಂತ ಅನಿಸುತ್ತಲ್ಲ, ಈಗ ಗುರುಮುಖದಿಂದ ಪರಮಾತ್ಮ ಇದ್ದಾನೆ ಅಂತ ಸತ್ವಚಿತ್ತಾನಂದ ರೂಪವಾದ ಬ್ರಹ್ಮವು ಉಂಟು ಎಂಬ ತಿಳಿಯುವುದಕ್ಕೆ ಏನಂತಾರ? ಚಂದ್ರೋದಯ, ಪರೋಕ್ಷ ಬ್ರಹ್ಮಜ್ಞಾನ. ಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಆಗುತ್ತದೆ? ಸದ್ಗುರು ಸತ್ಶಾಸ್ತ್ರಗಳ ವಚನದಲ್ಲಿ. ಯಾರಿಗೆ ಗುರುಗಳಲ್ಲಿ ವಿಶ್ವಾಸ ಶ್ರದ್ಧೆ ಇಲ್ಲ ಅವರಿಗೆ ಪರೋಕ್ಷ ಜ್ಞಾನ ಸಹಿತ ಆಗುವುದಿಲ್ಲ. ಅಪರೋಕ್ಷ ಅಂತೂ ಮುಂದಿರಲಿ. ಅದು ಬರೇ ಅದಾನ ಅನ್ನುವಂಥ ತಿಳುವಳಿಕೆ ಬರಬೇಕಾದ್ರೆ ನಮ್ಮ ಗುರುಗಳು ಹೇಳ್ತಾರೆ, ಅವರು ಸುಳ್ಳು ಹೇಳೋದಿಲ್ಲ. ಗುರುವಾಕ್ಯ ಎಂದೂ ಸುಳ್ಳಾಗಂಗಿಲ್ಲ. ಪೂರ್ವಕ್ಕೆ ಉದಯ ಆಗ್ತಕ್ಕಂಥ ಸೂರ್ಯ ಪಶ್ಚಿಮಕ್ಕೆ ಉದಯ ಆಗಬಹುದು. ಅಚಲವಾದ ಪರ್ವತ ಚಲಿಸಬಹುದು. ಸದ್ಗುರು ವಾಕ್ಯ ವೇದವಾಕ್ಯ ಎಂದೂ ಸುಳ್ಳಾಗುವುದಿಲ್ಲ ಅನ್ನುವ ವಿಶ್ವಾಸಕ್ಕೆ ಶ್ರದ್ಧೆ ಅಂತ ಕರೀತಾರೆ. ಈ ಬ್ರಹ್ಮವು ಇರುವುದಿಲ್ಲ ಎಂಬ ಈ ಆವರಣದ ಅಂಶವನ್ನು ಬ್ರಹ್ಮವು ಇರುತ್ತದೆ ಎಂಬ ಪರೋಕ್ಷ ಜ್ಞಾನವು ನಾಶ ಮಾಡುತ್ತದೆ. ಏಕೆಂದರೆ ಸತ್ಯಜ್ಞಾನ ಅನಂತ ರೂಪವಾದ ಬ್ರಹ್ಮವು ಇರುತ್ತದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದು ವೇದವಾಕ್ಯ, ಉಪನಿಷತ್ತಿನ ವಾಕ್ಯ ಅದ. ಎಂದುಂಟಾಗುವ ಯಾವ ಜ್ಞಾನವಿರುವುದೋ ಅದಕ್ಕೆ ಪರೋಕ್ಷ ಜ್ಞಾನವೆಂದು ಹೇಳುತ್ತಾರೆ. ಅದು ಬ್ರಹ್ಮವಿರುವುದಿಲ್ಲ ಎಂಬ ಜ್ಞಾನಕ್ಕೆ ವಿರೋಧಿಯಾಗಿರುತ್ತದೆ ಹೊರತು ಮತ್ತೊಂದಕ್ಕೆ ವಿರೋಧಿ ಆಗುವುದಿಲ್ಲ. ಬ್ರಹ್ಮವು ಇರುವುದಿಲ್ಲ ಅನ್ನೋದಕ್ಕೆ ಏನಕ್ಕತ್ತೆ? ಅದು ವಿರೋಧಿ. ಮತ್ತೊಂದಕ್ಕೆ ವಿರೋಧಿ ಆಗುವುದಿಲ್ಲ. ಮತ್ತೊಂದೊಂದು ಶಬ್ದ ಯಾಕೆ ಹಾಕಿದರೆ ಇಲ್ಲೇ? ಮತ್ತೊಂದಕ್ಕೆ ಆಗುವುದಿಲ್ಲ. ಪರೋಕ್ಷ ಬ್ರಹ್ಮಜ್ಞಾನ ಅಲ್ರಿ, ಇದು ಏನು ಹೇಳಕತ್ತಾರೆ? ಈಗ ನಾನು ಬ್ರಹ್ಮನಿರ್ತೇನೆ ಎಂಬ ಯಾವ ಅಪರೋಕ್ಷ ಎಲ್ಲಿ ಮೇಲಲ್ಲ, ಎಂದುಂಟಾಗೋ ಯಾವ ಜ್ಞಾನವಿರೋದೋ ಅದಕ್ಕೆ ಪರೋಕ್ಷ ಜ್ಞಾನವೆಂದು ಹೇಳುತ್ತಾರೆ. ಅದು ಬ್ರಹ್ಮವಿರುವುದಿಲ್ಲ ಎಂಬ ಜ್ಞಾನಕ್ಕೆ ವಿರೋಧಿಯಾಗಿರುತ್ತದೆ ಹೊರತು ಮತ್ತೊಂದಕ್ಕೆ, ಆದರೆ ಅಪರೋಕ್ಷ ಜ್ಞಾನಕ್ಕೆ ವಿರೋಧಿ ಅಲ್ಲ. ಅರ್ಥ ಆಗ್ತಾನಿಲ್ಲ? ಮತ್ತೊಂದಕ್ಕೆ ಯಾಕೆ ಶಬ್ದ ಹಾಕಿದ? ಮತ್ತೊಂದಕ್ಕೆ ಯಾಟದವು? ಒಂದು ಪರೋಕ್ಷ, ಒಂದು ಅಪರೋಕ್ಷ ಅಲ್ರಿ. ದಶಮೋಸ್ತಿ ಅಂದಾಗ ದಶಮನಿಗೆ ಇದ್ದೇನೆ ಅಂತ ಜ್ಞಾನ ಆಯ್ತು. ದಶಮೋಸ್ತಿ, ದಶಮನಿಗೆ ಅಪರೋಕ್ಷದಾನೋ ಪರೋಕ್ಷದಾನೋ? ಅಪರೋಕ್ಷ ಇದ್ದಾಗಿನೂ ಕೂಡ ಶಬ್ದದ ಸ್ವಭಾವ ಏನದ ಅಂತ ಕೇಳಿದ್ರೆ ಅದು ಹ್ಯಾಂಗೆ ಹೇಳ್ತದೆ ಹಂಗೆ ಜ್ಞಾನ ಆಕೈತಿ. ದಶಮೋಸ್ತಿ, ದಶಮನು ಇದ್ದಾನೆ ಅಂದಾಗ ಇದ್ದಾನೆ, ಅವ ಎಲ್ಲೋ ಅದಾನೆ, ಪರೋಕ್ಷ ಜ್ಞಾನ. ಅವ ಅಪರೋಕ್ಷವಾಗಿದ್ದರೂ ಕೂಡ ಅಪರೋಕ್ಷದಾನಿಲ್ರಿ ದಶಮನಿಗೆ. ಅಪರೋಕ್ಷವಾಗಿದ್ದರೂ ಕೂಡ ಆ ಶಬ್ದ ಏನು ಮಾಡಿತ್ತು ಅಂತ ಕೇಳಿದ್ರೆ ಪರೋಕ್ಷ ಜ್ಞಾನವನ್ನೇ ಮಾಡ್ತದೆ ವಿನಃ ಅಪರೋಕ್ಷ ಜ್ಞಾನವನ್ನು ಮಾಡುವುದಿಲ್ಲ. ಈ ರೀತಿಯಿಂದ ಆದ್ದರಿಂದ ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಎಂಬುದಕ್ಕೆ ಎಲ್ಲಿ ಬಂತಪ್ಪ?
ಹ್ಞೂ ಅಜ್ಞಾನವಾಗಿರುತ್ತದೆ ಮತ್ತು ಬ್ರಹ್ಮವು ಇರುವುದಿಲ್ಲ ಮತ್ತು ತೋರುವುದಿಲ್ಲ ಎಂಬುದು ಆವರಣವಾಗಿರುತ್ತದೆ. ನಾನು ಬ್ರಹ್ಮನಿರುವುದಿಲ್ಲ ಮತ್ತೇನೆಂದರೆ ಪುಣ್ಯ ಪಾಪಗಳ ಕರ್ತ ಸುಖ ದುಃಖದ ಭೋಗ್ತಾ ಇರುತ್ತೇನೆ, ಈ ಆದ ಜೀವನಿರುತ್ತೇನೆ ಎಂಬುದು ಭ್ರಾಂತಿ ಇರುತ್ತದೆ. ಎಷ್ಟಾದ ಭ್ರಾಂತಿದು? ಮೊದಲೇದ್ದು ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ, ಎರಡನೇ ದಿನದ ಬ್ರಹ್ಮವು ಇರುವುದಿಲ್ಲ, ಮತ್ತೊಂದೇನು ನಾನು ಬ್ರಹ್ಮನಿರುವುದಿಲ್ಲ, ಮತ್ತು ನಾ ಏನದನು ಪುಣ್ಯ ಪಾಪಗಳ ಕರ್ತ ಅಲ್ರಿ. ಈಗ ದೆವ್ ಬಡ್ದಿರ್ತತ್ಲ, ದೆವ್ ಬಡ್ದಾರ ಬಿಟ್ಟು ಬಿಟ್ಟು ಮಾತಾಡ್ತಾರೆ ಅಲ್ಲ. ಆಕೆ ಬ್ರಾಹ್ಮಣ ಲಕ್ಷ್ಮೀಬಾಯಿ, ಆಕೆ ಸುಡ್ಗಾಡಕ್ಕೆ ಹೋಗುವಾಗ ಒಂದು ಮುಸುಳ್ರ ದೇವ್ ಬಡಿತು. ಯಾವ ದೇವ್ ಬಡಿತು? ಮುಸುಳ್ರ ದೇವ್ ಬಡಿತು. ನೀ ಯಾರು? ನೀ ಪಾತ್ಮ ಹೇ ಅತಾನ. ಪಾತ್ಮ, ಆಕೆ ಲಕ್ಷ್ಮೀನೋ ಪಾತ್ಮನೋ ಹೇಳ್ರಿ? ಪಾತ್ಮ. ಏನು ಬೇಕು? ಅಂಡ ಹೋಣ. ಉಲ್ಟಾ ಯಾಕೆ ಮಾತಾಡಕತ್ತಾಳ? ಪರಿಶುದ್ಧವಾದ ಲಕ್ಷ್ಮಿ ಇದ್ರೂ ಕೂಡ ಹೆಸರು ಬೇರೆ ಹೇಳ್ತಾಳೆ, ನನಗೆ ತತ್ತಿ ಬೇಕತ್ತಾಳ. ಯಾಕೆ? ದೇವ್ ಬಡ್ದತ್ತೆ. ನಮಗೆ 5 ದೇವ್ ಬಡ್ದಾವ ಯಪ್ಪ, 5 ಬಡ್ದಾವ, 5 ತಿಳಿತಾ? ಮತ್ತಿನ್ನು ಇದು ಎತ್ತರೆ ಮಾತಾಡೋದು ಏನು ದೊಡ್ಡ ಆಶ್ಚರ್ಯ ಅದ, ಹೌದು. ಆದ್ದರಿಂದ ಇದು ಏನು ನಾನು ಬ್ರಹ್ಮನಿರುವುದಿಲ್ಲ, ಮತ್ತೇನೆಂದರೆ ಪುಣ್ಯ ಪಾಪ ಮಾಡವ ಕರ್ತು ಸುಖ ದುಃಖ ಭೋಗ್ತಕ್ಕಂಥ ಏನು ನಾ ಜೀವ ಅದನು. ಈ ಭ್ರಾಂತಿ ಇರುತ್ತದೆ. ಇದಕ್ಕೆ ಭ್ರಾಂತಿ 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 ಅಂತ ಕರೀತಾರೆ. ಇದು ಅನಂತ ಟಿಪ್ಪಣಿ ನೀವು ನೋಡಿದ್ರೆ ಅನಂತದ ಮ್ಯಾಗ ಟಿಪ್ಪಣಿ ಅದ. ಅಂತರ ಹಿತ್ಕೋ ಅನಂತ ಕಹತೆ ಹಾಯ್, ದೇಶ ವಸ್ತು ಕಾಲ ಪರಿಚ್ಛೇದ ರಹಿತಕ ಅನಂತ ಅಂತಾರೆ. ಮತ್ತೇಳ್ತಾರೆ ಅನ್ನೋದು ಇಷ್ಟು ಯಾವ ಅವಿದ್ಯಾಜಾಲವಿರುವುದೋ ಇದಕ್ಕೆಲ್ಲ ಅವಿದ್ಯ ಜಾಲ ಅಂದ್ರೆ ನೋಡ್ರಿ. ಅವಿದ್ಯ ಜಾಲದಾಗ ಏನೇನು ಸೇರ್ತು ಹೇಳ್ರಿ ನೋಡೋಣ. ಅವಿದ್ಯ ಜಾಲದಾಗ ಏನು ಸೇರ್ತು? ನಾನು ಸುಖ ದುಃಖಗಳ ಪುಣ್ಯ ಪಾಪ ಕರ್ತ ಸುಖ ದುಃಖ ಹೋಗ್ತಾ, ಇದೆಲ್ಲ ಅವಿದ್ಯ ಜಾಲ ನೋಡ್ರಿ. 3 ಕೂಡಿಸಿ ಅಂದ್ರೇನು? ಅಜ್ಞಾನ, ಆವರಣ, ವಿಕ್ಷೇಪ. ಈ 3 ಕೂಡಿಸಿ ಏನಂದ್ರೆ ಇದಕ್ಕೆ ಜಾಲ. ಈ ಜಾಲದಾಗ ಬಿದ್ದು ಉಳ್ಯಾಡಕತ್ಯಾನ ಜೀವ ಜನ್ಮದಿಂದ ಜನ್ಮಕ್ಕೆ. ಈ ನಮಗೆ ಜಾಲದಾಗ ಬಿದ್ದೆ ಅನ್ನೋದು ಕಲ್ಪನೆ ಯಾಕತ್ತೇನ? ಮತ್ತು ನಾವು ಜಾಲದಾಗ ಬಿದ್ದೀವಿ ಅನ್ನೋದು ಕಲ್ಪನಾನೂ ಇಲ್ಲ. ಎಷ್ಟು ಗಾಢವಾದ ಅಜ್ಞಾನ ತನ್ನ ಕಾರ್ಯವನ್ನು ಮಾಡ್ಯದ ನೋಡ್ರಿ. ನಾವು ಜಾಲದಾಗ ಬಿದ್ದದ್ದ ಖರೆ, ಬಿದ್ದದು ಅನ್ನೋ ಕಲ್ಪನಾ ಇಲ್ಲ ಅಲ್ರಿ. ಇದಕ್ಕೆ ಭ್ರಾಂತಿ ಅಂತ ಕರೀತಾರೆ, ತಿಳಿತಾ? ಇನ್ನು ಭ್ರಾಂತಿ ನಾಶ ವರ್ಣನ. ಭ್ರಾಂತಿ ನಾಶ ಹೌದಲ್ರಿ. ಹೇಳ್ಯಾರ ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ ಅಪರೋಕ್ಷ, ಶೋಕ ನಿವೃತ್ತಿ, ನಿರಂಕುಶ ತೃಪ್ತಿ ಅಂತ ಅದಾರಲ್ಲ. ಇಲ್ಲಿ ನನ್ನಲ್ಲಿ ಜನ್ಮ ಮತ್ತು ಮರಣಗಳು ಇರುವುದಿಲ್ಲ, ಸುಖ ದುಃಖಗಳ ಲೇಷವೂ ಕೂಡ ಇರುವುದಿಲ್ಲ, ಮತ್ತೆ ಬೇರೆ ಯಾವ ಸಂಸಾರ ಧರ್ಮವೂ ಕೂಡ ನನ್ನಲ್ಲಿ ಇರುವುದಿಲ್ಲ. ಮತ್ತೇನೆಂದರೆ ಅಜನ್ಮ ಅಂದರೆ ಜನ್ಮದಿಂದ ರಹಿತವಾಗಲ್ಪಟ್ಟ ಯಾವ ಕೂಟಸ್ಥವಿರುವುದೋ ಅದುವೇ ನಾನು ಇರುತ್ತೇನೆ. ಕೂಟಸ್ಥನೇ ನಾನು ಇರುತ್ತೇನೆ. ಕೂಟಸ್ಥ ಆತ್ಮ ತ್ವಂ ಪದದ ಲಕ್ಷಾರ್ಥ ತುರಿಯ ಏನದು ಇವೆಲ್ಲ? ಕೂಟಸ್ಥ ಆತ್ಮ ಮತ್ತು ತ್ವಂ ಪದದ ಲಕ್ಷಾರ್ಥ ತುರಿಯ. ಜಾಗ್ರ, ಸ್ವಪ್ನ, ಸುಸುಪ್ತಿ, ತುರಿಯ, ತುರಿಯಾತೀತ. ನಿಜವಂತ 5 ಲಕ್ಷಣಗಳನ್ನ ಹೇಳಿರಲ್ಲ. ನಾವು 3 ಓಡಾಡಕತ್ತಿದ್ವು, ತುರಿಯಕ್ಕೆ ಹೋಗೋದು ಆಗವಲ್ದು ಅಲ್ಲ.
ಆ ಜಾಗರಣದೋಡೆ ಅಡಿಯಾಡುವ ಮನವ ಓಜಂ ನಿಲ್ಲಿಸಿ ಅಲ್ರಿ, ಆ ಜಾಗರಣದೋಡೆ ಅಡಿಯಾಡಿ ಮನವ ಓಜಂ ನಿಲ್ಲಿಸಿ ಬೇರೊಂದ ನೆನೆಸದೆ ಪ್ರಣವ ಸುನಾದವನ್ನು ಕೇಳುತ್ತಿಪ್ಪುದೇ ತುರ್ಯ. ಪ್ರಣವದ ಸುನಾದವನ್ನು ತುರ್ಯ. ಆ ತುರ್ಯಕ್ಕೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ನೀವು ಪ್ರಾಣಾಯಾಮ ಧ್ಯಾನ ಮಾಡಿದ್ರನ್ನ ಹೋಗುದ ವಿನಃ ಭಾಳ ಚಿಂತನೆ ಮಾಡಿದ್ರು ಹೋಗಬಹುದು. ಭಾಳ ಚಿಂತನೆ ಅಂದ್ರೂ ತನ್ನ ಚಿಂತನವನ್ನು ಆತ್ಮಚಿಂತನವನ್ನು ಮಾಡಬೇಕು. ಇದು ತೂರ್ಯ. ಈ ರೀತಿಯಾಗಿ ಇಲ್ಲಿ ಏನಂತ ಕರೀತಾರೆ, ನನ್ನಲ್ಲಿ ಜನ್ಮ ಮತ್ತು ಮರಣಗಳು ಇಲ್ಲ, ಮತ್ತು ಸುಖ ದುಃಖಗಳು ಲೇಷವೂ ಕೂಡ ಇಲ್ಲ, ಮತ್ತು ಬೇರೆ ಯಾವ ಸಂಸಾರ ಧರ್ಮವೂ ಕೂಡ ನನ್ನಲ್ಲಿ ಇಲ್ಲ. ಈ ಅಜನ್ಯ ಅಂದರೆ ಜನ್ಮದಿಂದ ರಹಿತವಾಗಲ್ಪಟ್ಟು ಯಾವ ಕೂಟಸ್ಥ ಇರುವುದೋ ಅದುವೇ ನಾನಿದ್ದೇನೆ. ಕೂಟಸ್ಥನೇ ನಾನು ಇದ್ದೇನೆ. ಕೂಟಸ್ಥ ಅಂದರೆ ನಿರ್ವಿಕಾರ ರೂಪವಾಗಿರ್ತಕ್ಕಂಥದ್ದು ನನ್ನ ಸ್ವರೂಪ ಇರುತ್ತದೆ. ಹೇ ಶಿಷ್ಯನೇ, ಈ ರೀತಿಯಿಂದ ಸರ್ವ ಅನರ್ಥಗಳನ್ನು ನಿಷೇಧ ಮಾಡುವಂತಹ ಇದು ಭ್ರಾಂತಿ ನಾಶದ ಸ್ವರೂಪವಿರುತ್ತದೆ. ಅಥವಾ ಭ್ರಾಂತಿ ನಾಶವು ಬೇಷ್ ಅಂದರೆ ಉತ್ತಮವಿರುತ್ತದೆ. ಭ್ರಾಂತಿನೇ ಬೇಷ್ ಅಂತಿರ್ತಲ್ಲ ಈ ಕನ್ನಡದಾಗ ಒಮ್ಮೆ, ಅದು ಹಿಂದಿ ಶಬ್ದ ಬೇಷ್. ಅದಕ್ಕೇನಂತಾರ, ಈ ರೀತಿಯಿಂದ ಸರ್ವ ಅನರ್ಥಗಳ ನಿಷೇಧ ಮಾಡುವುದು ಇದು ಭ್ರಾಂತಿ ಸ್ವರೂಪ ಇರುತ್ತದೆ. ಅಥವಾ ಈ ಭ್ರಾಂತಿ ನಾಶವು ಬೇಷ್ ಅಂದರೆ ಉತ್ತಮವಿರುತ್ತದೆ. ಈ ಸ್ಥಾನದಲ್ಲಿ ಕೂಟಸ್ಥನಲ್ಲಿ ಯಾವ ಜನ್ಮದ ನಿಷೇಧವನ್ನು ಮಾಡಿರುತ್ತದೆಯೋ ಅದು ಸರ್ವದರ ನಿಷೇಧ ತಿಳಿದುಕೊಳ್ಳಬೇಕು. ಜನ್ಮ ಒಂದಿಲ್ಲ ಅಂತ ಹೇಳಿದ್ರೆ ಮುಂದಿನ ಇಲ್ಲ. ಪಟ್ಟೆಯುಂಟೆಂಬ ಸ್ಥಿತಿಯೊಂದು, ಪುಟ್ಟುವ ಜಾಯತೆ ಎಂಬುವುದೊಂದು, ಶಿಶುರೂಪಿನ ಪರಿಣಮತೆಯದೊಂದು, ಪಸಜೌವಣದ ವಿವರ್ಧತೆಯೊಂದು, ಮುಪ್ಪಿನ ಪಕ್ಷೀಯತೆ ಮತ್ತೊಂದು, ತಪ್ಪದೆ ಕೆಡುವ. ತಪ್ಪದೆ ಅನ್ನೋ ಶಬ್ದ ಕೊನೆಗೆ ತಂದು ನೋಡ್ರಿ. ಇವು ಯಾಕೆ ಇವು ಇವು ಹುಟ್ಟಿಕೊಳ್ಳಿ ಸಾಯ್ತೈತಿ ಅಂದ್ರೆ ಮುಂದೆ 6 ಅದಾವ. ಒಟ್ಟು ಒಂದು ನಾವು ಜನ್ಮನ ಇಲ್ಲಂದ್ರೆ ಒಟ್ಟು ಇಲ್ಲ ಅದು ಅಲ್ರಿ. ಈ ಸ್ಥಾನದಲ್ಲಿ ಕೂಟಸ್ಥ ಯಾವ ಜನ್ಮದ ನಿಷೇಧ ಮಾಡಿರ್ತದೆಯೋ ಅದು ಸರ್ವದ ನಿಷೇಧವೆಂದು ತಿಳಿದುಕೊಳ್ಳಬೇಕು. ಏಕೆಂದರೆ ಜನ್ಮವು ತೋರಿದ ನಂತರವೇ ಬೇರೆ ಅನರ್ಥಗಳು ತೋರುತ್ತವೆ. ಜನ್ಮಾದ ಬಳಿಕನ ಇವೆಲ್ಲ ಮುಂದೆ ಅಲ್ಲ ಅಲ್ಲ. ಈ ರೀತಿಯಾಗಿ ಆದ್ದರಿಂದ ಜನ್ಮವನ್ನೇ ನಿಷೇಧ ಮಾಡುವುದರಿಂದ ಸರ್ವ ಅನರ್ಥಗಳ ನಿಷೇಧವು ಆಗುತ್ತದೆ. ಈ ರೀತಿಯಾಗಿ ಯಾವ ಭ್ರಾಂತಿ ನಾಶವು ಇರುತ್ತದೆ ಇದಕ್ಕೆ ಶೋಕ ನಾಶವೆಂತಲೂ ಕರೀತಾರೆ. ಇದಕ್ಕೆ ಶೋಕ ನಾಶ ಅಂತ ಕರಿತಾ ಇದ್ದಾರೆ. ಶೋಕ ನಾಶ ಮಾಡಿಕೊಳ್ಳಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದ. ಏನು ಪ್ರಯತ್ನ, ಈ ಬ್ರಹ್ಮಜ್ಞಾನ ಆಗಲಾರ್ದು ಹೊರತಾಗಿ ಶೋಕ ಅದು ಕೆಲವು ಮಂದಿ ಅಳ್ತಿರ್ತಾರೆ, ಬಾಯಿ ತೆರೆದು ಅಳ್ತಿರ್ತಾರೆ, ಕೆಲವು ಮಂದಿ ಒಳಗೆ ಅಳ್ತಿರ್ತಾರೆ. ಇದು ಒಳಗೆ ಅಳಿಯೋದನ್ನೇ, ಇದು ಒಳಗೆ ಎಲ್ಲರೂ ಒಳಗೆ ಹಚ್ಚಾರ ಅಲ್ರಿ. ಆದ್ರೆ ಗೊತ್ತಾಗೋದಿಲ್ಲ ಯಾಕೆ ನನಗೆ ಅದು ಶೋಕ ಆಗಕೈತೈತಿ ಅಂತ ತಿಳಿದಿಲ್ಲ. ಈ ರೀತಿಯಾಗಿ ಭ್ರಾಂತಿ ನಾಶವು ಇರ್ತದೆ. ಇದಕ್ಕೆ ಶೋಕ ನಾಶವೆಂತಲೂ ಹೇಳುತ್ತಾರೆ. ಹರ್ಷ ಸ್ವರೂಪ ವರ್ಣನೆ. ಸಂಶಯರಹಿತ ಸ್ವರೂಪಕ್ಕೋ ಹೋಯಿ ಜೋ ಅದ್ವಯ ಜ್ಞಾನ ತಬ ಉಪಜೈ ಹಿಯ ಮೋದ ತವ ಸೋ ತೂ ಹರ್ಷ ಇಚ್ಛಾನೆ. ಅಲ್ರಿ ಏನು ಹೇಳ್ತಾ ಇದ್ದಾರೆ, ಹೇ ಶಿಷ್ಯನೇ, ಯಾವಾಗ ನಿನಗೆ ಸಂಶಯರಹಿತವಾದ ನಾನು ಅದ್ವಯ ಬ್ರಹ್ಮನಿರುತ್ತೇನೆ ಎಂದು ನಿನ್ನ ಸ್ವರೂಪದ ಬಗ್ಗೆ ಜ್ಞಾನವಾಗುವುದು, ಆವಾಗ ನಿನಗೆ ಯಾವ ಮೋದ ಉಂಟಾಗುತ್ತದೆಯೋ ಅದನ್ನು ಹರ್ಷವೆಂದು ಹೇಳುತ್ತಾರೆ. ಶಿಷ್ಯನೇ, ಯಾವಾಗ ನಿನಗೆ ಸಂಶಯರಹಿತ ಜ್ಞಾನ, ಸಂಶಯ ಸಹಿತ ಜ್ಞಾನನೂ ಒಂದಿದ್ದಂಗೆ ಕಾಣ್ತೈತೆ, ಬಹುತೇಕ ಐತೇನ
ಯಾವುದು ಸಹಿತವಾಗಿ ಅದ್ರ ಅಪರೋಕ್ಷ ಬ್ರಹ್ಮಜ್ಞಾನದಲ್ಲಿ ಸಂಶಯ ಇರ್ತದೆ. ಚರಿತ್ರಾಗ ಸಿದ್ಧಾರೂಢರು ಷಡ್ದರ್ಶನಗಳ ನಿಶ್ಚಯವಾದವನ ಲಕ್ಷಣ ಏನು ಅಂತ ಕೇಳಿದಾಗ ಏನು ಹೇಳ್ಯಾರ? ಅಸಂಭಾವನ ವಿಪರೀತಭಾವನ ರಹಿತವಾಗಿ ದೃಢವಾದ ನಿಶ್ಚಯ ಯಾವಾಗ ಆಕತಿ ಅವನಿಗೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ. ಅದು ಸಂಶಯ ರಹಿತವಾದ ಜ್ಞಾನ ಆಗ್ತದೆ. ಈ ರೀತಿಯಿಂದ ಈ ಶಿಷ್ಯನೇ ಯಾವಾಗ ನಿನಗೆ ಸಂಶಯರಹಿತವಾದ ಜ್ಞಾನ ಉಂಟಾಗುತ್ತದೆಯೋ ಎಂದು ನಿನ್ನ ಸ್ವರೂಪದ ಬಗ್ಗೆ ಜ್ಞಾನವಾಗುವುದು, ಆವಾಗ ನಿನಗೆ ಯಾವ ಮೋದ ಉಂಟಾಗುವುದು, ಆನಂದ ಉಂಟಾಗುವುದು, ಅದನ್ನು ನೀನು ಹರ್ಷವೆಂದು ತಿಳಿ. ಅಲ್ಲ, ಟಿಪ್ಪಣಿದಾಗ ಏನು ಹೇಳ್ಯಾರ? ಇದೇ ಹರ್ಷಕ್ಕೆ ವಿದ್ಯಾರಣ್ಯ ಸ್ವಾಮಿಗಳು ಪಂಚದಶಿ ಎಂಬ ಗ್ರಂಥದಲ್ಲಿ ತೃಪ್ತಿ ದೀಪದಲ್ಲಿ ನಿರಂಕುಶ ತೃಪ್ತಿ ಅಂತ ಕರೀತಾ ಇದ್ದಾರೆ. ಇಲ್ಲಿ ಏನಂತ ಕರೆದ್ರು ಇವರು? ಹರ್ಷ ಅಂತ ಕರೆದ್ರು. ಅವ್ರೇನಂದ್ರು? ನಿರಂಕುಶ ತೃಪ್ತಿ. ಅಲ್ಲಿ ಸ್ವಲ್ಪನೂ ಕೂಡ ದುಃಖದ ಲವಲೇಶವೂ ಇಲ್ಲ. ಪ್ರತಿಯೊಬ್ಬರಿಗೂ ದುಃಖ ಇಲ್ಲ, ಪರಂತು ಐತಿ ಅಂತ ಅನಿಸೈತಿ ಅಂದ ಬಳಿಕ ಇದೇನೋ ಒಳಗೆ ಅಜ್ಞಾನ ಐತಿ ಅಂತ ತಿಳ್ಕೊಬೇಕಾಕೈತಲ್ಲ. ಅಜ್ಞಾನ, ಆವರಣ, ವಿಕ್ಷೇಪ ಇವು ಮೂರು ಕೂಡ ಇರ್ತಾವೆ. ಅಜ್ಞಾನ ಎಲ್ಲಿರ್ತೈತಿ? ಅಲ್ಲಿ ಆವರಣ ಇರಲೇಬೇಕು. ಆವರಣ ಇದ್ದಲ್ಲೇ ವಿಕ್ಷೇಪ ಇರಲೇಬೇಕು. ಇವು ಮೂರು ಕುಡಿಸಿ ಇದಕ್ಕೇನಂತ ಕರೆದ್ರು? ಜಾಲ. ಯಾವ ಜಾಲ ಇದು? ಅವಿದ್ಯಾ ಜಾಲ. ಈ ರೀತಿಯಾಗಿ ಅರ್ಥವು ಸ್ಪಷ್ಟವಿರುತ್ತದೆ. ಪ್ರಶ್ನೆ, ಈಗ ಮತ್ತೆ ನಾವು ಪ್ರಶ್ನೆ ಮಾಡ್ತಾ ಇದ್ದಾನೆ ಅಲ್ರಿ. ಈಗ ಮುಗಿತ ತಿಳಿತು ನಾವು ಇಲ್ಲಿಗೆ, ಹೌದಲ್ರಿ? ಜ್ಞಾನ ಆಯ್ತು, ಮುಗೀತಪ್ಪ. ಮುಗಿಯಂಗಿಲ್ಲ ಅದು, ಅಲ್ರಿ? ಮೊನ್ನೆ ಒಬ್ರು ಕೇಳಿ ನಿಮ್ಮ ಪುರಾಣ ಎಂದು ಮುಗಿತೈತಿ ಅಂದ್ರೆ, ನಿಮ್ಮ ಸಂಸಾರ ಮುಗಿದ ಮರುದಿವ್ಸ ನಮ್ಮ ಪುರಾಣ ಮುಗಿತೈತಿ ಅಂದೆ ನಾನು. ನಿಮ್ಮ ಸಂಸಾರ ಮುಗಿತೈತಿ, ಅದು ಮರುದಿವ್ಸ ನಮ್ಮ ಪುರಾಣ ಮುಗಿತೈತಿ ಅಂತ. ಸಂಶಯಗಳು ಭಾಳ ಅದಾವ್ರಿ. ಅವುಗಳನ್ನೆಲ್ಲ ಕಿತ್ತ ತೆಗೆದೇ ಇಲ್ಲಿ ನಿಶ್ಚಲದಾಸರ ಉದ್ದೇಶದ. ಈಗ ಕೆಲವು ಸಂಶಯಗಳನ್ನು ಕಳೆದಾರ. ಆದರೆ ನಾನು ಬ್ರಹ್ಮನಿರ್ತೇನೆ ಎಂಬ ಜ್ಞಾನವು ಮಿಥ್ಯೆ ಆಗಿರುತ್ತದೆ. ಅಂಕಗತ ಪ್ರಶ್ನೆಗೆ ಉತ್ತರ. ಅವ ಹಿಂದೊಂದು ಶಂಕ ಮಾಡ್ಯಾನ, ಅದಷ್ಟು ಉಳ್ದೈತಿ ಒಂದು ಸ್ವಲ್ಪ. ಏನು ಮಾಡ್ಯಾನವ ಅಂತ ಕೇಳಿದ್ರೆ, ನೀವು ಚಿದಾಭಾಸನಿಗೆ ಜ್ಞಾನ ಆಕತಿ ಅಂತ ಹೇಳಿದ್ರಿ ಅಂದ್ರೆ ಹಿಂದೆ ನೀವೇ ಹೇಳಿದ್ರಿ ಕೂಟಸ್ಥ ಬ್ರಹ್ಮ ಸ್ವರೂಪದಾನ, ಚಿದಾಭಾಸ ಬ್ರಹ್ಮನ್ಕಿಂತಲೂ ಭಿನ್ನದಾನ ಅಂತ ಹೇಳಿದ್ರಿ. ಆ ಬ್ರಹ್ಮನ್ಕಿಂತ ಭಿನ್ನವಾದ ಚಿದಾಭಾಸೆಗೆ ನಾನು ಬ್ರಹ್ಮನಿದ್ದೇನೆ ಅನ್ನುವ ಜ್ಞಾನ ಆತಂದ್ರೆ ಭ್ರಾಂತಿ ಜ್ಞಾನ, ಹೌದಲ್ರಿ? ಹಾವಲ್ಲದ ಹಗ್ಗಕ್ಕೆ ಹಾವ ಅಂತಿದ್ರೆ ಹೆಂಗೆ ಭ್ರಾಂತಿ ಜ್ಞಾನ ಆಕೈತೋ, ಆ ಬ್ರಹ್ಮವಲ್ಲದ ಚಿದಾಭಾಸ ಬ್ರಹ್ಮ ಅಲ್ಲ ಅಂತ ನಿಶ್ಚಯ ಮಾಡಿರಲ್ಲ ನೀವು. ಆ ಬ್ರಹ್ಮ ಅಲ್ಲದ ಚಿದಾಭಾಸನಿಗೆ ಬ್ರಹ್ಮಜ್ಞಾನ ಆಕತಿ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಕೇಳಿದರೆ ಅದರ ವಿಷಯವನ್ನು ಹೇಳ್ತಾ ಇದ್ದಾರೆ. ಯಾವ ಗೂಢ ಅಭಿಪ್ರಾಯದ ಪ್ರಶ್ನೆಯನ್ನು ಮಾಡಿದ್ದನೋ ಅದನ್ನು ಈಗ ಶಿಷ್ಯನು ಪ್ರಕಟ ಮಾಡುತ್ತಾನೆ. ಗುಪ್ತವಾಗಿ ಆಯ್ತು ಅದು ಪ್ರಶ್ನೆ, ಅದನ್ನು ಈಗ ಪ್ರಕಟ ಮಾಡಿ ಹೇಳ್ತಾ ಇದ್ದಾನೆ. ಟೀಕಾ, ಹೇ ಶಿಷ್ಯನೇ, ಯದ್ಯಪಿ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನ ಬುದ್ಧಿ ಸಹಿತವಾದ ಆಭಾಸನಿಗೇ ಆಗುತ್ತದೆ. ಯಾರಿಗಕ್ಕತಿ? ಬಂಧ ಆತ್ಮನಿಗೈತೋ ಏನು ಚಿದಾಭಾಸನಿಗೈತೋ? ಬಂಧ ಬಂದಿದ್ದಾಗ ಮೋಕ್ಷ ಆಗ್ಬೇಕು, ಏನು ಬಂದು ಒಬ್ಬಗ ಮೋಕ್ಷ ಮತ್ತೊಬ್ಬಗ ಆಕೈತೋ? ಬಂದ ಅವನಿಗೆ ಅದ. ಯಾರಿಗೆ? ಚಿದಾಭಾಸನಿಗೆ ಬಂಧದ. ನಾವೇನು ತಿಳ್ಕೊಂಡ್ವಿ? ನಾವು ಚಿದಾಭಾಸನೆ ಅಂತ ತಿಳ್ಕೊಂಡೀವಿ. ಆದ್ದರಿಂದ ನಮ್ಮಲ್ಲೇ ಬಂಧ ತೋರಾಕತ್ಯದ. ಶಿಷ್ಯನೇ, ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನ ಬುದ್ಧಿ ಸಹಿತವಾದ ಚಿದಾಭಾಸನಿಗೆ ಆಗುತ್ತದೆ, ಕೂಟಸ್ಥನಿಗೆ ಕೂಟಸ್ಥನಿಗೆ ಅಲ್ಲ. ತಥಾಪಿ ಆ ಆಭಾಸನು ಯಾವ ಕೂಟಸ್ಥ ಹಾಗೂ ತನ್ನ ಸ್ವರೂಪಗಳೆರಡಕ್ಕೂ ತನ್ನ ಆತ್ಮವೆಂದೇ ತಿಳಿದುಕೊಂಡಿದ್ದಾನೆ. ಅಲ್ರಿ, ಎರಡೂ ಕೂಡ ತಿಳ್ಕೊಂಡಾನು.
ತನ್ನ ಆತ್ಮಕ್ಕೂ ಚಿದಾಭಾಸನಿಗೂ ಏನು ಮಾಡ್ಯಾನ ಒಂದತ್ತು ತಿಳ್ಕೊಂಡಾನ. ಎರಡು ಒಂದದಾವನು, ಎರಡು ಒಂದದಾವನ್ರಿ ಇಲ್ಲ. ಚಿದಾಭಾಸ ಕೂಟಸ್ಥ ಎರಡು ಒಂದಿಲ್ಲ. ನಾನು ಬ್ರಹ್ಮ ಇರ್ತೀನಿ ಎಂಬ ಜ್ಞಾನವು ಬುದ್ಧಿ ಸಹಿತವಾದ ಆಭಾಸನಿಗೆ ಆಗುತ್ತದೆ, ಕೂಟಸ್ಥನಿಗೆ ಅಲ್ಲ. ತಥಾಪಿ ಆಭಾಸನು ಯಾವ ಕೂಟಸ್ಥ ಹಾಗೂ ತನ್ನ ಸ್ವರೂಪಗಳು ಎರಡಕ್ಕೂ ತನ್ನ ಆತ್ಮವೆಂದೇ ತಿಳಿದುಕೊಂಡಿದ್ದಾನೆ. ಆ ಆತ್ಮನು ನಾನು ಎಂಬ ಶಬ್ದದಿಂದ ಗ್ರಹಣವಾಗಿರುತ್ತಾನೆ. ಅದುವೇ ಅಹಂ ಶಬ್ದದ ಅರ್ಥವಿರುತ್ತದೆ. ಇಲ್ಲಿ ನಾನು ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಅದಾವ ಅನ್ನೋದು ಶಿಷ್ಯನಿಗೆ ಇನ್ನೂ ಗೊತ್ತಿಲ್ಲ. ನಾನು ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಅದಾವ. ಯಾವ್ಯಾವು? ವಾಚ್ಯಾರ್ಥ, ಲಕ್ಷಾರ್ಥ ಅಲ್ರಿ. ವಾಚ್ಯಾರ್ಥ ಮತ್ತು ಲಕ್ಷಾರ್ಥ ಎರಡು ಅದಾವೆ. ಇಲ್ಲಿ ಅಹಂ ಶಬ್ದದ ಅರ್ಥವಿರುತ್ತದೆ. ಅಹಂ ಶಬ್ದದಲ್ಲಿ ಪ್ರಕಾಶವಾಗುತ್ತಿರುವ ಯಾವ ಕೂಟಸ್ಥನಿರುವನೋ ಅವನು ಬ್ರಹ್ಮದೊಡನೆ ಸದಾ ಭೇದದ. ಹೇಗೆಂದರೆ ಘಟಾಕಾಶವು ಮತ್ತು ಮಹಾಕಾಶವು ಸದಾ ಭೇದವಾಗಿರುವಂತೆ, ಘಟಾಕಾಶ ಮತ್ತು ಮಹಾಕಾಶ ಯಾವತ್ತೂ ಅಭೇದದ. ಘಟ ಒಡೆದ ಬಳಿಕ ಅಭೇದ ಆಕೈತೋ? ಹಾಂ, ಘಟ ಒಡೆದ ಬಳಿಕ ಅಭೇದ ಆಕೈತಿ. ಘಟ ಇರ್ತಕ್ಕ ಹೆಂಗೆ ಅಭೇದ ಆಕೈತಿ? ಘಟ ಇರ್ತಕ್ಕ ಘಟಾಕಾಶ ಅಂತೀರಿಲ್ಲ ನೀವು. ಮತ್ತು ಅಲ್ಲಪ್ಪ, ಅದು ಮಹಾಕಾಶ ಇತ್ತು ಅಂದರೆ ಘಟಾಕಾಶ ಯಾಕೈತಿರಿ? ಅದಕ್ಕೆ ಘಟ ಉಪಾದಿಯ ದಿಶೆಯಿಂದ ಅದಕ್ಕೆ ನಾವು ಘಟಾಕಾಶ ಅಂತ ಅಂತೀವಿ. ಅಹಂ ಶಬ್ದದಲ್ಲಿ ಪ್ರಕಾಶವಾಗುವ ಯಾವ ಕೂಟಸ್ಥನಿರನು ಅವನು ಬ್ರಹ್ಮದೊಡನೆ ಸದಾ ಭೇದವಾಗಿರುತ್ತದೆ. ಹೇಗೆಂದರೆ ಘಟಾಕಾಶವು ಮತ್ತು ಮಹಾಕಾಶವು ಸದಾ ಭೇದವಾಗಿರುವಂತೆ ಈ ಕಾರಣದಲ್ಲಿ ಕೂಟಸ್ಥನಿಗೆ ಬ್ರಹ್ಮದೊಡನೆ ಮುಖ್ಯ ಸಮಾನಾಧಿಕಾರಣವನ್ನು ವೇದಾಂತ ಶಾಸ್ತ್ರದಲ್ಲಿ ಹೇಳಿರುತ್ತದೆ. ಯಾವ ವಸ್ತುವಿನೊಡನೆ ಸದಾ ಭೇದವಾಗಿರುತ್ತದೆಯೋ ಆ ವಸ್ತು ಅದರೊಡನೆ ಮುಖ್ಯ ಸಮಾನಾಧಿಕರಣವೆಂದು ಹೇಳಲ್ಪಡುತ್ತದೆ. ಹೇಗೆಂದರೆ ಘಟಾಕಾಶವು ಮಹಾಕಾಶದೊಡನೆ ಸದಾ ಭೇದವಾಗಿರುತ್ತದೆ. ಆದ್ದರಿಂದ ಘಟಾಕಾಶವು ಮಹಾಕಾಶವೇ ಇರುತ್ತದೆ. ಈ ರೀತಿಯಿಂದ ಘಟಾಕಾಶವು ಮಹಾಕಾಶದೊಡನೆ ಮುಖ್ಯ ಸಮಾನಾಧಿಕರಣ ಸಂಬಂಧ. ಮುಖ್ಯ ಸಮಾನಾಧಿಕರಣ ಸಂಬಂಧ ಬಾಧ ಸಮಾನಾಧಿಕರಣ ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಕೂಟಸ್ಥಂದು ಬ್ರಹ್ಮದೊಡನೆ ಅಭೇದದ, ಚಿದಾಭಾಸಂದು ಬ್ರಹ್ಮದೊಡನೆ ಅಭೇದ ಅದ. ಕೂಟಸ್ಥಂದು ಅಭೇದದ. ಹ್ಯಾಂಗೆ ಘಟಾಕಾಶ ಮಹಾಕಾಶ ಹೇಳ್ತಾರಲ್ಲ, ಕೂಟಸ್ಥಂದು ಅಭೇದದ, ಚಿದಾಭಾಸಂದು ಅಭೇದದ. ಆದರೆ ಚಿದಾಭಾಸ ತನ್ನ ಸ್ವರೂಪನ ಮಿಥ್ಯಾ ಅಂತ ತಿಳ್ಕೊಂಡು ಅಭೇದಕ್ಕನ ಬಾಧ ಸಮಾನಾಧಿಕರಣ ಸಂಬಂಧ, ಮುಖ್ಯ ಸಮಾನಾಧಿಕರಣ ಸಂಬಂಧ. ಈ ರೀತಿಯಿಂದ ಕೂಟಸ್ಥನಿಗೆ ಬ್ರಹ್ಮದೊಡನೆ ಮುಖ್ಯ ಸಮಾನಾಧಿಕರಣ ಇರ್ತದೆ. ಏಕೆಂದರೆ ಕೂಟಸ್ಥನು ಬ್ರಹ್ಮದೊಡನೆ ಸದಾ ಭೇದ ಆಗಿರುತ್ತಾನೆ. ಆದ್ದರಿಂದ ನಾನು ಎಂಬ ಶಬ್ದಕ್ಕೆ ಶಬ್ದದಲ್ಲಿ ಪ್ರಕಾಶವಾಗುತ್ತಿರುವ ಯಾವ ಕೂಟಸ್ಥನಿರುವನೋ ಅವನು ಮಾತ್ರ ಬ್ರಹ್ಮದೊಡನೆ ಸದಾ ಅಭೇದವಾಗಿರುತ್ತಾನೆ. ನಾನು ಎಂಬ ಶಬ್ದದಲ್ಲಿ ಪ್ರಕಾಶವಾಗುತ್ತಿರುವ ಯಾವ ಆಭಾಸನಿರುವನೋ ಆ ನಾನು ಅಂದ್ರಾಗ ಅವನು ಸೇರ್ಕೊಂಡದಾನಲ್ಲ, ಆಭಾಸನದನಲ್ಲ, ಅವನು ತನ್ನ ಸ್ವರೂಪನು ಬಾಧಿಸಿಕೊಂಡು ಬ್ರಹ್ಮದೊಡನೆ ಅಭೇದವಾಗುತ್ತಾನೆ. ಅದು ನಾನು ಅಲ್ಲ ಅಂತ ತಿಳ್ಕೊಂಡ ಬ್ರಹ್ಮದೊಡನೆ ಅಭೇದ ಆಕ. ಹೇಗೆಂದರೆ ಮುಖದ ಯಾವ ಪ್ರತಿಬಿಂಬವಿರುವುದೋ ಅದು ತನ್ನ ಪ್ರತಿಬಿಂಬ ಸ್ವರೂಪವನ್ನು ಬಾಧಿಸಿಕೊಂಡು ಬಿಂಬ ಸ್ವರೂಪ ಮುಖದೊಡನೆ ಅಭೇದವಾಗುತ್ತದೆ. ಕನ್ನಡಿ ಮುಂದೆ ನಿಂತೀರಿ. ಈಗ ಮುಖ ಒಂದತ್ತೋ ಎರಡದಾವೋ? ಕನ್ನಡ್ಯಾಗ ಒಂದತಿ, ಕುತ್ತಿಗೆ ಮ್ಯಾಗ ಒಂದತಿ, ಎರಡದ ಇಲ್ರಿ. ಈಗ ಎರಡು ಹೋಗಿ ಒಂದ ಆಗಬೇಕಾಗಿತ್ತು ಅಂತಂದ್ರೆ ನೀವು ಕನ್ನಡ್ಯಾಗ ನೋಡ್ಕೊಂಡು ಕುಂಕುಮ ಹಚ್ಕೋತೀರಲ್ಲ, ಹೌದು ನೋಡ್ತೀರಿ ಅಲ್ಲ, ಆ ಕನ್ನಡ್ಯಾಗ ಕುಂಕುಮ ಹಚ್ತೀರೋ ಏನು ಇಲ್ಲಿ ಹಚ್ತೀರೋ? ಯಾಕೆ ಅದು ಇದೇ ಅಂತ ತಿಳ್ಕೊಂಡ್ರೆ ನೀವು ಒಳಗೈತೆ ಅದು ಅಲ್ಲೇನು ತೋರಿಸುತ್ತಲ, ಅದು ಇದಕ್ಕಿಂತಲೂ ಬೇರೆ
ಇಲ್ಲ ಅಂತ ಅಭಿಪ್ರಾಯ ಅದ. ಹೇಗೆಂದರೆ ಮುಖದ ಪ್ರತಿಬಿಂಬವು ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ಮುಖದೊಡನೆ ಅಭೇದವಾಗುತ್ತದೆ. ಆದ್ದರಿಂದ ಪ್ರತಿಬಿಂಬವು ಮುಖವೇ ಇರುತ್ತದೆ ಹೊರತು ಬೇರೆ ಅಲ್ಲ. ಮುಖದೊಡನೆ ಇಂಥ ಪ್ರತಿಬಿಂಬದ ಅಭೇದದ ಬಾಧ ಸಮಾನಾಧಿಕರಣ ಇರುತ್ತದೆ. ಮುಖ ಸುಳ್ಳಂತ ತಿಳ್ಕೊಂಡಲ್ಲೇನ ಇಲ್ಲೇ ಕುಂಕುಮ ಹಚ್ತೀರಿ ಹೊರತು ಅಲ್ಲಿ ಹಚ್ಚು ಅಲ್ಲೇ ಹಚ್ಚೋದಿಲ್ಲ ಅಂತಾರೆ. ಅಲ್ಲೇ ಅದ ಇಲ್ಲೇ ತೆವಪ ಅಂತಿರಲ್ಲ. ಆದ್ದರಿಂದ ಅಥವಾ ಯಾವ ಪ್ರಕಾರ ಸ್ಥಾನದಲ್ಲಿ ಪುರುಷನ ಭ್ರಮೆಯುಂಟಾಗಿ ಸ್ಥಾನು ಯಥಾರ್ಥ ಜ್ಞಾನವಾದ ನಂತರ ಪುರುಷ ಸ್ಥಾನು ಇರುತ್ತದೆ ಎಂದು ಈ ರೀತಿಯಾಗಿ ಸ್ಥಾನದೊಡನೆ ಪುರುಷನ ಅಭೇದವು ಹೇಗೆ ಬಾಧ ಸಮಾನಾಧಿಕರಣವಾಗುತ್ತದೆಯೋ. ಕತ್ತಲಿತ್ತು, ಮಂಡ ಗಿಡ ಇತ್ತು, ಅವಾಗೇನು ತಿಳ್ಕೊಂಡ? ಪುರುಷದಾನೆ ನಿತ್ತಾನೆ ಅಂತ ತಿಳ್ಕೊಂಡ. ಈಗ ಸ್ವಲ್ಪ ಬೆಳಕು ಬಂತು, ಆವಾಗ ಏನದದು? ಮಂಡ ಗಿಡ ಅದ. ನನಗೆ ಮಂಡ ಗಿಡ ಆಗಿ ತೋರಿದ್ದೇ ಪುರುಷ ಅಂತ ತಿಳ್ತಾನೋ. ಆ ಪುರುಷ ಎಲ್ಲೋ ಹೋದ, ಈಗ ಮಂಡ ಗಿಡ ಏನು ತಿಳ್ಕೊಂಡ ಅವನು? ಹಾಂ, ಪುರುಷ ನನಗೆ ತೋರಿದ್ದು ಅದು ಮಂಡ ಗಿಡನ ಐತೆ ಹೊರತು ಪುರುಷ ಇಲ್ಲ. ಈ ರೀತಿಯಾಗಿ ಆದ್ದರಿಂದ ನಾನು ಎಂಬ ಶಬ್ದದಲ್ಲಿ ನನಗೆ ಸ್ಥಾನದೊಡನೆ ಪುರುಷನ ಅಭೇದವು ಹೇಗೆ ಬಾಧ ಸಮಾನಾಧಿಕರಣ. ಆ ಸ್ಥಾನು ಇಟ್ಟುಕೊಂಡನೇ ಪುರುಷನ ಜ್ಞಾನ ಆಗಂಗಿಲ್ಲ. ಸ್ಥಾನವನ್ನು ಕಳೆದಾಗನ ಪುರುಷನ ಜ್ಞಾನ ಆಕತೆ ಹೊರತು ಅದಲ್ಲ. ಆದ್ದರಿಂದ ಬಾಧ ಸಮಾನಾಧಿಕರಣವಾಗುತ್ತದೆ. ಆದ್ದರಿಂದ ಆಭಾಸನು ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ಬ್ರಹ್ಮದೊಡನೆ ಅಭೇದವಾಗುತ್ತಾನೆ. ಅಲ್ರಿ, ನೀ ಬ್ರಹ್ಮ ಆದ್ರೆ ಹಂಗೆ ಆಕತ್ಯೋ ತಮ್ಮ. ಸ್ವಾಮಿಗಳು ಹಂಗೆ ಹೇಳ್ತಾರವರು. ನೀ ಬ್ರಹ್ಮ ಆದ್ರೆ ಕೂದಲ ಕಿತ್ತು ಕೂದಲ ಹಚ್ಚಕ್ಕೆ ಬರಂಗಿಲ್ಲ. ಬ್ರಹ್ಮ ಸೃಷ್ಟಿ ಮಾಡ್ಯಾನ, ಸ್ಥಿತಿ ಮಾಡ್ಯಾನ, ಲಯ ಮಾಡ್ತಾನ. ನೀ ಏನು ಮಾಡ್ತೀಯಪ್ಪ ಅಲ್ಲಂತನು. ಹೌದಲ್ರಿ? ಹೊರಗೆ ಹೋದ ಕೂಡಲೇ ಹಿಂಗೆ ಹೇಳಕ್ಕೆ ಹೋದ್ರೆ ನೀವು ನಿಮಗೆ ಹುಚ್ಚು ಹಿಡ್ದೈತಾರ ಅವರು. ಅಲ್ಲ, ಹುಚ್ಚು ಹಿಡ್ದೈತೆ ನಿಮಗೆ. ಹಾಂ, ಅಂದ್ರೇನು? ಈ ನಾನು ಅನ್ನೋದ್ರಲ್ಲೇನು ಚಿದಾಭಾಸದಾನಲ್ಲ, ಅವನು ಬಾಧ ಮಾಡಿ ಅಲ್ರಿ, ಅವನು ಬಾಧ ಮಾಡಿ ಕೂಟಸ್ಥ ಚೇತನವೇ ತಾನು ಅಂತ ತಿಳ್ಕೊಂಡ ಬ್ರಹ್ಮದೊಡನೆ ಅಭೇದ ಆಗ್ತಾನೆ. ಆದ್ದರಿಂದ ನಾನು ಎಂಬ ಶಬ್ದದಲ್ಲಿ ಪ್ರಕಾಶವಾಗುತ್ತಿರುವ ಯಾವ ಆಭಾಸನಿರುವನೋ ಅವನು ಬ್ರಹ್ಮನೇ ಇರುತ್ತಾನೆ ಹೊರತು ಬೇರೆ ಅಲ್ಲ. ಈ ರೀತಿಯಾಗಿ ಬ್ರಹ್ಮದೊಡನೆ ಆಭಾಸನ ಅಭೇದವು ಬಾಧ ಸಮಾನಾಧಿಕರಣದಿಂದ ಉಂಟಾಗುತ್ತದೆ. ಅಲ್ರಿ, ಬಾಧ ಸಮಾನಾಧಿಕರಣ ಸಂಬಂಧ ಮುಖ್ಯ ಸಮಾನಾಧಿಕರಣ. ಈ ಕಲ್ಪಿತ ವಸ್ತು ಅಧಿಷ್ಠಾನಕ್ಕಿಂತ ಭಿನ್ನ ಇರ್ತೈತೋ, ಅಧಿಷ್ಠಾನದ ಸ್ವರೂಪವೇ ಇರ್ತೈತೋ? ಹೌದಲ್ಲ? ಮತ್ತು ಚಿದಾಭಾಸ ಕಲ್ಪಿತ ವಸ್ತುನೋ ಏನೋ? ಕಲ್ಪಿತ ವಸ್ತು ಅಧಿಷ್ಠಾನ ಸ್ವರೂಪನೇ. ಅದಕ್ಕೆ ಬಿಟ್ಟು ಬೇರೆ ಸತ್ತ ಆಯ್ತೇನೋ? ಅದಕ್ಕೆ ಚಿದಾಭಾಸ ಒಂದು ಮತ್ತು ಬ್ರಹ್ಮ ಒಂದು ಎರಡು ಅದಾವನು. ಹಗ್ಗೊಂದು ಹಾವೊಂದು ಎರಡು ಅದಾವನು. ಅಲ್ರಿ, ಹಾವಾಗಿ ತೋರಿದ್ದೇ ಹಗ್ಗ. ಹಗ್ಗ ಈಗ ಹರ್ಕೊಂಡು ಹೋತು, ಇಲ್ಲಿ ಹಾಗೆ ಉಳಿದೈತೆ. ಹಿಂಗೇನ್ರಿ ಅನ್ಸೈತೆ ನಮಗೆ? ಇಲ್ಲ. ಹಾಗೆ ಚಿದಾಭಾಸ ಅಂತಕ್ಕಂಥವೇನದಾನ ಅಂತ ಕೇರ ತನ್ನ ಸ್ವರೂಪವನ್ನು ಬಾಧ ಮಾಡಿಕೊಂಡು ನಾನು ಎಂಬ ಶಬ್ದದಲ್ಲಿ ಪ್ರಕಾಶವಾಗುತ್ತಿರುವ ಯಾವ ಆಭಾಸನಿರುವನೋ ಅವನು ಬ್ರಹ್ಮವೇ ಇರುತ್ತಾನೆ ಹೊರತು ಬೇರೆ ಅಲ್ಲ. ಈ ರೀತಿಯಾಗಿ ಬ್ರಹ್ಮದೊಡನೆ ಆಭಾಸನ ಅಭೇದವು ಬಾಧ ಸಮಾನಾಧಿಕರ ಸಂಬಂಧ ಇರುತ್ತದೆ. ಹೇ ಶಿಷ್ಯನೇ, ನಾನು ಎಂಬ ಶಬ್ದದಲ್ಲಿ ಪ್ರಕಾಶಮಾನವಾಗುತ್ತಿರುವ ಯಾವ ಕೂಟಸ್ಥನಿರುವನೋ ಅವನಿಗೆ ಮಾತ್ರ ಮುಖ್ಯ ಸಮಾನಾಧಿಕರಣವಿರುತ್ತದೆ. ಆಭಾಸನಿಗೆ ಬಾಧ ಸಮಾನಾಧಿಕರಣದಿಂದ ಅಭೇದವಿರುತ್ತದೆ. ಅಂದರೆ ಕೂಟಸ್ಥನಿಗೂ ಅಭೇದದಾನ, ಕೂಟಸ್ಥನು ಬ್ರಹ್ಮದೊಡನೆ ಅಭೇದದಾನ ಮತ್ತು ಬ್ರಹ್ಮನು ಅಭೇದ. ಆದರೂ ಏನು ವ್ಯತ್ಯಾಸ ಅಂತೇರ ಕೂಟಸ್ಥನ ಅಭೇದ ಮುಖ್ಯ ಸಮಾನಾಧಿಕರಣ ಸಂಬಂಧ ಮತ್ತು ಚಿದಾಭಾಸನ ಭೇದ ಬಾಧ ಸಮಾನಾಧಿಕರಣ ಸಂಬಂಧ ಅಂತಾರೆ. ಮುಂದಿನ ವಿಷಯ ನಾಳೆ ನೋಡೋಣ.
सद्गुरुनाथ महाराज की जय।